ದೇವರ ಸ್ವರ ಕೇಳಿಸ್ಕೊಳ್ಳಿಕ್ಕಾಗಬೇಕು. ಆ್ಯಸ್ ಎ ಕ್ರಿಸ್ಟಿಯನ್, ಆ್ಯಸ್ ಎ ಬಿಲೀವರ್, ಆ್ಯಸ್ ಎ ಚರ್ಚ್ ಗೋಯಿಂಗ್ ಪರ್ಸನ್, ಯು ಮಸ್ಟ್ ಬಿ ಏಬಲ್ ಟು ಹಿಯರ್ ಆ್ಯಂಡ್ ಡಿಸರ್ನ್ ದ ವಾಯ್ಸ್ ಆಫ್ ಗಾಡ್ ಎವ್ರಿ ಡೇ ಇನ್ ಯುವರ್ ಮೈಂಡ್, ಇನ್ ಯುವರ್ ಹಾರ್ಟ್. Then your mind, your heart is in right condition. You have a sound mind. If you have a sound mind, you will have a sound family, sound body, sound life. Everything will ಎಲ್ಲ ಅಂದರೆ ಉತ್ತಮವಾಗಿರ್ತದೆ, ಒಳ್ಳೆ ರೀತಿಯಲ್ಲಿರ್ತದೆ, ಹಿತಕರವಾಗಿರ್ತದೆ. ಆದರೆ ಮೈಂಡೇ ಕರಪ್ಟ್ ಆದರೆ ಎಲ್ಲ ಕರಪ್ಷನ್ನೇ. ಆದ್ದರಿಂದ ಈಗ ಮಾಡಬೇಕಾಗಿರೋದೇನು ಅಂದರೆ ರಿಪೆಂಟ್ ಆದರೆ ಸಾಕು. ಯೇಸುವೆ, ನೀವು ಒಳ್ಳೆಯ ದೇವರು, ನನ್ನ ಹೃದಯವನ್ನು ನಿಮಗೆ ಒಪ್ಪಿಸ್ಕೊಡ್ತೀನಿ. ನೀವು ನುಡಿದಿದ್ದೀರಿ, ಎಂದೆಂದಿಗೂ ನಾನು ನಿನ್ನನ್ನು ಕೈ ಬಿಡಲಾರೆ, ತ್ಯಜಿಸಲಾರೆ ಎಂದು. ನಾನು ಅದನ್ನು ಮಾತ್ರ ಹಿಡ್ಕೊಂಡು ಬದುಕ್ತೀನಿ ದೇವರೇ. ಎಂಥ ಪರಿಸ್ಥಿತಿಯಲ್ಲೂ ನಿನ್ನ ವಾಕ್ಯನ ನಾನು ಬಿಡೋದಿಲ್ಲ. ಒಂದು ವೇಳೆ ಮನುಷ್ಯರನ್ನ ನಾನು ಬಿಟ್ಟರು ಬಿಡ್ಬೋದು, ಏನು ಬೇಕಾದರೂ ನಷ್ಟವಾದರೂ ಪರವಾಗಿಲ್ಲ, ನಿನ್ನ ವಾಕ್ಯ ಕಳ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ನೀನು ವಾಕ್ಯ ಕಳ್ಕೊಳ್ಳಿಕ್ಕೆ ತಯಾರಿಲ್ಲ ಅಂದರೆ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ. ನೀನು ವಾಕ್ಯ ಬಿಟ್ಟುಕೊಡೋದಿಲ್ಲ ಅಂದರೆ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಬಿಟ್ಟುಕೊಡಲ್ಲ. ಅವರ ಸ್ವರ ಒಳಗಡೆ ಏನು ಕೇಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕಾರಣ ನಮ್ಮ ಆತ್ಮದ ಪರಿಸ್ಥಿತಿ ಇನ್ನೂ ಕೂಡ ಸತ್ತ ಹಾಗೆ ಇರೋದರಿಂದಲೂ, ನಮ್ಮಲ್ಲಿ ಪಾಪ ಇರುವುದರಿಂದಲೂ, ನಾವಿನ್ನೂ ಕೂಡ ಅವಿಶ್ವಾಸದಲ್ಲಿ ಬದುಕ್ತಾ ಇರುವುದರಿಂದಲೂ ನಮಗೆ ದೇವರ ಸ್ವರ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೇವರು ಮಾತಾಡದೇ ಇರೋದರಿಂದ ಅಲ್ಲ, ದೇವರು ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಅನೇಕರಿಗೆ ಆ ಸ್ವರ ಕೇಳಿಸ್ಕೊಂಡು ಅದಕ್ಕೆ ರೆಸ್ಪಾನ್ಸ್ ಮಾಡಲಿಕ್ಕೆ, ಆ ಸ್ವರಕ್ಕೆ ಪ್ರತಿಕ್ರಿಯಿಸಲಿಕ್ಕೆ ನಮ್ಮಲ್ಲಿ ಅನೇಕರಿಗೆ ಸಾಧ್ಯ ಆಗ್ತಾ ಇಲ್ಲ. ಅದೊಂದು ದೊಡ್ಡ ದೌರ್ಭಾಗ್ಯ. ಕ್ರೈಸ್ತ ವಿಶ್ವಾಸಿ ಆದಮೇಲೆ ನಮಗೆ ಕ್ರಿಸ್ತನ ಸ್ವರ ಕೇಳಲ್ಪಡಬೇಕು. ವಿಶೇಷವಾಗಿ ಈ ಆರಾಧನೆಯ ಸಮಯದಲ್ಲಿ, ಪ್ರಾರ್ಥನೆ ಮಾಡುವ ಸಮಯದಲ್ಲಿ, ದೇವರ ವಾಕ್ಯದ ಬೋಧನೆಯ ಸಮಯದಲ್ಲಿ, ದೇವರ ವಾಕ್ಯ ಓದುವ ಸಮಯದಲ್ಲಿ, ಎಲ್ಲ ಸಮಯಗಳಲ್ಲೂ ಕೂಡ ದೇವರ ಸ್ವರವನ್ನು ನಮಗೆ ಕೇಳಿಸ್ಕೊಳ್ಳಿಕ್ಕೆ ಕಡ್ಡಾಯವಾಗಿ ಸಾಧ್ಯ ಆಗಲೇಬೇಕು. ಸಾಧ್ಯ ಆಗ್ತಾ ಇಲ್ಲ ಅಂದರೆ ಸಮಥಿಂಗ್ ಈಸ್ ರಾಂಗ್ ಇನ್ ಮೈ ಹಾರ್ಟ್. ನನ್ನ ಹೃದಯದಲ್ಲಿ ಏನೋ ದೊಡ್ಡ ಒಂದು ತಪ್ಪು ಸಂಭವಿಸ್ತಾ ಇದೆ, ಅಥವಾ ನಾನು ಪಾಪದಲ್ಲಿದ್ದೀನಿ, ಅವಿಶ್ವಾಸದಲ್ಲಿದ್ದೀನಿ, ಅಥವಾ ನನ್ನ ಅಂತರಂಗ ಮರಣದ ಒಂದು ಅವಸ್ಥೆಯಲ್ಲಿ ಇದೆ ಅಂತಾನೆ ಅರ್ಥ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಒಂದು ದುರವಸ್ಥೆಯಲ್ಲಿ ಇರುವವರು ಅದರಿಂದ ಹೊರಗೆ ಬರಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ. ಆದರೂ ಕೂಡ ಇನ್ನೊಂದು ವಿಷಯದಲ್ಲಿ ದೇವರ ಸ್ವರ ನಮಗೆ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೋ ಬಾರಿ ದೇವರು ನಮ್ಮೊಂದಿಗೆ ಹೇಳಿದಂಥ ಮಾತುಗಳು, ನಿನ್ನೆ ದೇವರು ನಮಗೇನೋ ಹೇಳಿರ್ತಾರೆ, ಅದನ್ನು ನಾವು ಕೇಳಿಸ್ಕೊಂಡಿರ್ತೀವಿ, ಆದರೆ ಅನುಸರಣೆ ಮಾಡಿರೋದಿಲ್ಲ. ಆಗ ಕೂಡ ಇವತ್ತು ದೇವರೇ ಮಾತಾಡಿ ಅಂದರೆ ದೇವರ ಸ್ವರ ನಮಗೆ ಕೇಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಅನೇಕರ ಒಂದು ದೌರ್ಭಾಗ್ಯ ಅದು ಕೂಡ ಆಗಿದೆ. ದೇವರು ನಿನ್ನೆ ಹೇಳಿದ್ದಾರೆ ಯಾವುದೋ ಒಂದು ವಿಷಯ, ನೀನು ಇದನ್ನು ಮಾಡಬೇಕು, ನೀನು ಇದನ್ನು ಮಾಡಬಾರ್ದು, ನೀನು ಹೀಗೆ ಬದುಕಬೇಕು, ನೀನು ಹೀಗೆ ಬದುಕಬಾರ್ದು. ದೇವರು ವೈಯಕ್ತಿಕವಾಗಿ ನಿನ್ನೆ ಅಂದರೆ ನಾಟ್ ಎಕ್ಸಾಕ್ಟ್ಲಿ ಯೆಸ್ಟರ್ಡೇ ಬಟ್ ಪಾಸ್ಟ್, ಹಿಂದೆ ದೇವರು ಮಾತಾಡಿದ್ದಾರೆ. ಗಾಡ್ ಸ್ಪೋಕ್ ಟು ಯು, ಯು ಹರ್ಡ್, ಯು ನ್ಯೂ ಇಟ್, ಗಾಡ್ ಓನ್ಲಿ ಸ್ಪೋಕ್ ಟು ಮೀ. ನಿಮಗೆ ಅರ್ಥ ಆಗಿದೆ ದೇವರೇ ನನ್ನ ಜೊತೆಗೆ ಮಾತಾಡಿದ್ದು ಎಂದು. ಬಟ್ ಯು ಡಿಡ್ ನಾಟ್ ರೆಸ್ಪಾಂಡ್ ಟು ಗಾಡ್. ದೇವರಿಗೆ ನೀನು ಸ್ಪಂದಿಸಿಲ್ಲ, ದೇವರು ಹೇಳಿದ್ದನ್ನು ನೀನು ಒಬೇ ಮಾಡಿಲ್ಲ, ಅನುಸರಣೆ ಮಾಡಿಲ್ಲ. ಅಗೈನ್ ಟುಡೇ ಯು ಆರ್ ಹಿಯರ್. ಮತ್ತೆ ನೀನು ಇಲ್ಲಿದೆಯಾ, ನೀನು ಕೇಳ್ತಾ ಇದ್ದ ದೇವರೇ ನನ್ನ ಜೊತೆಗೆ ಮಾತಾಡಿ, ದೇವರೇ ನನ್ನೊಂದಿಗೆ ಮಾತಾಡಿ. ಪ್ರೀತಿಯ ಸಹೋದರ ಸಹೋದರಿ, ಯಾವಾಗ ನೀವು ಅನುಸರಣೆ ಇಲ್ಲದೆ ಬಂದು ಕುಳಿತುಕೊಂಡು ದೇವರೇ ಮಾತಾಡಿ ಅಂತ ಹೇಳ್ತಿರೋ, ಆಗ ದೇವರು ಮಾತಾಡಿದ್ರು, ದೇವರು ಮಾತಾಡಿದ ಸ್ವರ ನಿನಗೆ ಕೇಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದೊಂದು ದೊಡ್ಡ ಟ್ರಾಜಿಡಿ. ದೈವ ಸ್ವರವಿಲ್ಲದೆ ನಿನಗೆ ದೇವ ಪ್ರೈಸ್ ದಿ ಲಾರ್ಡ್. ಎಷ್ಟೋ ಜನರಿಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರಲಿಕ್ಕೆ ಕಾರಣ ದೇವರ ಸ್ವರ ಸಿಗ್ತಾ ಇಲ್ಲ. ಯು ಆರ್ ನಾಟ್ ಏಬಲ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್.
ದೇವರ ಸ್ವರ ಇಲ್ಲದೆ ಯಾವತ್ತೂ ಕೂಡ ಯಾರಿಗೂ ಕೂಡ ದೇವರ ದಾರಿಯಲ್ಲಿ ಖಂಡಿತವಾಗಲೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಚರ್ಚಿಗೆ ಹಾಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಬೈಬಲ್ನಲ್ಲಿ ನೋಡ್ತೀವಿ, ಇಸ್ರಾಯೇಲ್ ಜನರು ದೇವರು ಆಯ್ಕೆ ಮಾಡಿಕೊಂಡ ಜನಾಂಗ. ಈ ಜನಾಂಗಕ್ಕೆ ದೇವರ ಚಿತ್ತದ ಪ್ರಕಾರ ದೇವರು ವಾಗ್ದಾನ ಮಾಡಿದ ಆ ಒಂದು ವಾಗ್ದಾನ ಭೂಮಿ ಕಾನಾನ್ ದೇಶ. ಆ ಕಾನಾನ್ ದೇಶಕ್ಕೆ ಹೋಗಬೇಕಾದ್ರೆ ಅವರಿಗೆ ದೇವರ ಒಂದು ಸ್ವರ ಅಗತ್ಯವಾಗಿ ಬೇಕಾಗಿತ್ತು. ಯಾವಾಗ ಅವರೊಂದಿಗೆ ಮಾತನಾಡುತ್ತಿದ್ದ ದೇವರ ಸ್ವರಕ್ಕೆ ಅವರು ಕಿವಿಗೊಟ್ಟಿಲ್ವೋ, ಯಾವಾಗ ಅವರೊಂದಿಗೆ ಮಾತನಾಡುತ್ತಿದ್ದಂಥ ದೇವರ ಸ್ವರವನ್ನು ಅವರು ಕಡೆಗಣಿಸಿದ್ರೋ, ಅದರ ಒಂದು ಪರಿಣಾಮವಾಗಿ ಅವರು ಸೇರಬೇಕಾಗಿದ್ದ ಸುಂದರವಾದ ಸ್ಥಳಕ್ಕೆ ಸೇರದೆ ಹೋದರು. ದೇವರು ಅವರನ್ನ ಈಜಿಪ್ಟಿನ ಗುಲಾಮತನದಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಬಂದಿದ್ದು ಹಾಳಾಗಿ ಹೋಗ್ಲಿಕ್ಕಲ್ಲ, ನಾಶವಾಗಿ ಹೋಗ್ಲಿಕ್ಕಲ್ಲ, ಒಂದು ಒಳ್ಳೆ ಜಾಗಕ್ಕೆ ಸೇರಬೇಕು ಅಥವಾ ಸೇರಿಸಬೇಕು ಅಂತ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅದು ಕಾನಾನ್ ದೇಶ, ಹಾಲು ಜೇನು ಹರಿಯುವ ನಾಡು. ಅಂದ್ರೆ ಲಿಟ್ರಲಿ ಹಾಲು ಜೇನು ಹರಿಯೋದಿಲ್ಲ, ಅಷ್ಟೊಂದು ಸಮೃದ್ಧಿಯಿಂದ ಕೂಡಿದ ನಾಡು, ಕೊರತೆಗಳಿಲ್ಲದ ನಾಡು, ಅಷ್ಟೊಂದು ಸಂತೋಷ, ಸಮಾಧಾನ, ಸಮೃದ್ಧಿ ತುಂಬಿರುವ ಒಂದು ಸುಂದರವಾದ ಪ್ರದೇಶ ಕಾನಾನ್ ದೇಶ. ಕಷ್ಟ ಇಲ್ಲದೆ ಸುಖವಾಗಿ ಬದುಕಬಹುದಾದ ಒಂದು ಸುಂದರವಾದ ಸ್ಥಳಕ್ಕೆ ಇವರನ್ನ ತಲುಪಿಸಬೇಕು ಅಂತ ದೇವರು ಅವರ ಕಷ್ಟದಿಂದ, ಈಜಿಪ್ಟಿನ ಗುಲಾಮತನದಿಂದ ಇಸ್ರಾಯೇಲ್ ಜನರನ್ನ ಬಿಡುಗಡೆ ಮಾಡಿ, ರಿಲೀಸ್ ಮಾಡಿ ಕರ್ಕೊಂಡು ಬಂದರು. ಆದರೆ ಅವರು ದೇವರ ಸ್ವರಕ್ಕೆ ಕಿವಿಗೊಟ್ಟಿಲ್ಲ. ಅವರು ಎಲ್ಲಿ ಫೇಲ್ ಆದರೂ ಕೇಳಿದರೆ, ದೇ ಫೇಲ್ಡ್ ಟು ಒಬೇ the voice of God. They ignored the word of God. ಅವರು ದೇವರ ವಾಕ್ಯವನ್ನ ಇಗ್ನೋರ್ ಮಾಡಿದರು, ಕಡೆಗಣಿಸಿದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಬೈಬಲ್ನಲ್ಲಿ ಈ ರೀತಿಯ ಘಟನೆಗಳು ಇಸ್ರಾಯೇಲ್ ಜನರ ಕುರಿತಾಗಿ ಎಲ್ಲೆಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆಯೋ ಅದೆಲ್ಲವೂ ಕೂಡ ಕ್ರೈಸ್ತ ಸಭೆ ಅಂದ್ರೆ ಚರ್ಚ್, ಕ್ರೈಸ್ತ ವಿಶ್ವಾಸಿಗಳಿಗೆ ಎಚ್ಚರಿಕೆಯ ಒಂದು ನಿದರ್ಶನವಾಗಿದೆ. ಇಟ್ಸ್ ಎ ವಾರ್ನಿಂಗ್ ಟು ದ ಚರ್ಚ್, ವಾರ್ನಿಂಗ್ ಟು ಕ್ರಿಶ್ಚಿಯನ್ಸ್, ವಾರ್ನಿಂಗ್ ಟು ಆಲ್ ದ ಬಿಲೀವರ್ಸ್. ವಾಟ್ ಎವರ್ ಹ್ಯಾಪನ್ಡ್ ಇನ್ ದ ಲೈಫ್ಸ್ ಆಫ್ ದ ಚೋಸನ್ ಪೀಪಲ್ ಕಾಲ್ಡ್ ಪೀಪಲ್ ಆಫ್ ಇಸ್ರಾಯಲ್ ಇಸ್ ಎ ವಾರ್ನಿಂಗ್ ಟು ಯು ಅಂಡ್ ಮೀ, ಟು ಆಲ್ ದ ಕ್ರಿಶ್ಚಿಯನ್ಸ್ ಆಲ್ ಓವರ್ ದ ವರ್ಲ್ಡ್. ಪ್ರಪಂಚದಲ್ಲಿರುವ ಸಕಲ ಕ್ರೈಸ್ತ ಸಭೆಗಳಿಗೆ ಅಥವಾ ವಿಶ್ವಾಸಿಗಳಿಗೆ ಒಂದು ದೊಡ್ಡ ಎಚ್ಚರಿಕೆಯಾಗಿದೆ ಇಸ್ರಾಯೇಲ್ ಜನರಿಗೆ ಹಳೆ ಒಡಂಬಡಿಕೆಯಲ್ಲಿ ಸಂಭವಿಸಿದ ಘಟನೆಗಳು. ಯಾವ ರೀತಿ ಎಚ್ಚರಿಕೆ? ದೇವರು ನಮ್ಮನ್ನ ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದಾರೆ. ಈಗ ನಾವು ತಲುಪಬೇಕು. ದೇವರು ನಮ್ಮನ್ನ ಪಾಪದ ಅಧೀನದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನಾದ ಯೇಸು ಕ್ರಿಸ್ತನ ಮರಣದ ಮುಖಾಂತರ ನಮ್ಮನ್ನ ಬಿಡುಗಡೆ ಮಾಡಿದ್ದಾರೆ. ಯಾತಕ್ಕೋಸ್ಕರ ಬಿಡುಗಡೆ ಮಾಡಿದ್ದಾರೆ? ಯಾವ ಕಾರಣಕ್ಕೋಸ್ಕರ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ ಅಥವಾ ನಮ್ಮನ್ನ ಪಾಪದ ಬಂಧನದಿಂದ ಬಿಡುಗಡೆ ಮಾಡಿದರು? ಯಾತಕ್ಕೋಸ್ಕರ? ನಾವು ಬ್ಯಾಪ್ಟಿಸಮ್ ತೆಗೆದುಕೊಂಡು ಸಂಡೇ ಕ್ರಿಶ್ಚಿಯನ್ ಆಗಿ ಬದುಕಲಿಕ್ಕೋಸ್ಕರನ? ಖಂಡಿತವಾಗಲೂ ಅಲ್ಲ. ನಾವೆಲ್ಲರೂ ಕೂಡ ಈ ರೀತಿ ಮನೆ ಮನೆಗಳಲ್ಲಿ ಒಟ್ಟಾಗಿ ಸೇರಿ ಸ್ವಲ್ಪ ಸ್ತುತಿ ಮಾಡಿ ಹಾಡು ಹೇಳಿ ದೇವರ ವಾಕ್ಯ ಎಲ್ಲ ಕಲ್ತ್ಕೋಬೇಕು ಅಂತಾನ? ಖಂಡಿತವಾಗಲೂ ಅಲ್ಲ. ಇದೆಲ್ಲ ದೇವರ ಉದ್ದೇಶ, ಇದೆಲ್ಲ ಒಳ್ಳೆಯದೇ.
ಚರ್ಚಿಗೆ ಹೋಗೋದು ಒಳ್ಳೆಯದೇ, ಬೈಬಲ್ ಓದೋದು ಒಳ್ಳೆಯದೇ, ಸ್ತುತಿ ಮಾಡೋದು ಒಳ್ಳೆಯದೇ, ಮಾಡುವ ಪ್ರಾರ್ಥನೆಗಳೆಲ್ಲ ಒಳ್ಳೆಯದೇ. ಆದರೆ ದೇವರು ನಿನ್ನನ್ನು ಪಾಪದ ಗುಲಾಮತನದಿಂದ ಬಿಡುಗಡೆ ಮಾಡಿ, ತಮ್ಮ ಪುತ್ರನ ಮುಖಾಂತರ ಬಿಡುಗಡೆ ಮಾಡಿ ಕರ್ಕೊಂಡು ಬಂದಿದ್ದಾರಲ್ಲ ಹೊರಗಡೆ. ಯಾಕೆ ಕರ್ಕೊಂಡು ಬಂದರು? ಯಾವ ಉದ್ದೇಶಕ್ಕಾಗಿ ಕರ್ಕೊಂಡು ಬಂದರು? ವಾಟ್ ವಾಸ್ ಇನ್ ದ ಮೈಂಡ್ ಆಫ್ ಗಾಡ್? ದೇವರ ಮೈಂಡಲ್ಲಿ ಏನಿತ್ತು ಅದು ನಮಗೆ ಅರ್ಥ ಆದರೆ ಮಾತ್ರ ನಮಗೆ ಅದರ ಪ್ರಕಾರ ಬದುಕಲಿಕ್ಕಾಗುತ್ತೆ. ಅದೇ ವಿಶ್ವಾಸದ ಜೀವನ. ದೇವರ ಮೈಂಡಲ್ಲಿ ಏನಿತ್ತು? ದೇವರು ಯೇಸು ಕ್ರಿಸ್ತರನ್ನ ನನ್ನ ಸಲುವಾಗಿ, ದಟ್ ಮೀನ್ಸ್ ಫಾರ್ ದ ಸೇಕ್ ಆಫ್ ಮೈ ಸಿನ್, ಇನ್ ಆರ್ಡರ್ ಟು ರಿಡೀಮ್ ಮೀ ಫ್ರಮ್ ಮೈ ಸಿನ್, ನನ್ನ ಪಾಪದಿಂದ ನನ್ನನ್ನು ಮುಕ್ತಳನ್ನಾಗಿ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತರನ್ನ ಶಿಲುಬೆಗೇರಿಸಿದಾಗ ವಾಟ್ ವಾಸ್ ಇನ್ ದ ಮೈಂಡ್ ಆಫ್ ಗಾಡ್ ದ ಫಾದರ್, ತಂದೆಯಾದ ದೇವರ ಮನಸ್ಸಿನಲ್ಲಿ ಏನಿತ್ತು ಅಂದರೆ, ಪುತ್ರನಲ್ಲಿ ವಿಶ್ವಾಸ ಇಟ್ಟ ಯಾರೊಬ್ಬನು ನಾಶವಾಗದೆ ಪ್ರತಿಯೊಬ್ಬನು ನಿತ್ಯ ಜೀವ ಪಡೆದುಕೊಳ್ಳಬೇಕೆಂಬುದೇ ದೇವರ ಮನಸ್ಸಿನಲ್ಲಿತ್ತು, ಬೇರೆ ಏನೂ ಅಲ್ಲ. ಜಾನ್ 3:16, ಯೋಹಾನ 3:16 ನಾವು ಓದ್ತೀವಿ, ದೇವರು ತಮ್ಮ ಏಕೈಕ ಪುತ್ರನನ್ನು ನಿನ್ನ ಪಾಪಗಳ ಪರಿಹಾರಕ್ಕಾಗಿ, ನನ್ನ ಪಾಪಗಳ ಪರಿಹಾರಕ್ಕಾಗಿ, ಲೋಕದ ಪಾಪಗಳ ಪರಿಹಾರಕ್ಕಾಗಿ, ಪಾಪದ ಬಂಧನದಿಂದ ನಮ್ಮನ್ನು ರಿಡೀಮ್ ಮಾಡೋದಕ್ಕಾಗಿ, ಬಿಡುಗಡೆ ಮಾಡೋದಕ್ಕಾಗಿ, ರಿಲೀಸ್ ಮಾಡೋದಕ್ಕಾಗಿ, ಆ ಜೈಲಿಂದ, ಆ ಸೆಂಟ್ರಲ್ ಜೈಲಿಂದ ನನ್ನನ್ನು ಶಾಶ್ವತವಾಗಿ ರಿಲೀಸ್ ಮಾಡಲಿಕ್ಕಾಗಿ ತನ್ನ ಪುತ್ರನನ್ನು ಬೆಲೆಯಾಗಿ ಕೊಟ್ಟರು, ಜಾಮೀನು ಕೊಟ್ಟರು. He paid the price, that is his death, his sacrificial death, his precious blood, he paid it. ಅವರು ಕೊಟ್ಟು ನಮ್ಮನ್ನು ರಿಲೀಸ್ ಮಾಡಿದರು. ಜೀಸಸ್ ರಿಲೀಸ್ಡ್ ಮೀ ಫ್ರಮ್ ದ ಬಾಂಡೇಜ್ ಆಫ್ ಸಿನ್. ಪಾಪದ ಬಂಧನದಿಂದ ನನ್ನನ್ನು ಬಿಡುಗಡೆ ಮಾಡಿದರು, ನರಕದ ಬಂಧನದಿಂದ ನನ್ನನ್ನು ಬಿಡುಗಡೆ ಮಾಡಿದರು, ಪೈಶಾಚಿಕ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಿದರು. ಇದರಲ್ಲಿ ವಿಶ್ವಾಸ ಇಟ್ಟವನಿಗೆ ಪಿಶಾಚಿ ಕಾಟ ಇಲ್ಲ, ಇಲ್ಲದೆ ಇದ್ದವನಿಗೆ ಪಿಶಾಚಿ ಕಾಟ ತಪ್ಪಿದ್ದಲ್ಲ. ಕೆಲವರು ಹೇಳ್ತಾರಲ್ಲ, ಮನೇಲಿ ಪಿಶಾಚಿ ಕಾಟ, ಯಾವಾಗಲೂ ಈವಿಲ್ ಸ್ಪಿರಿಟ್ ಪ್ರಾಬ್ಲಮ್. ಅದಕ್ಕೆ ಮಂತ್ರವಾದಿಗಳ ಥರ ಈವಿಲ್ ಸ್ಪಿರಿಟ್ ಪ್ರಾಬ್ಲಮ್ ಬಿಡುಗಡೆ ಮಾಡಲಿಕ್ಕೆ ಕೆಲವು ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳು ಇದ್ದಾರೆ ಲೋಕದಲ್ಲಿ. ಮಂತ್ರವಾದಿಗಳ ಥರ ಈವಿಲ್ ಸ್ಪಿರಿಟ್ ಪ್ರಾಬ್ಲಮ್ ಸರಿ ಮಾಡಲಿಕ್ಕೋಸ್ಕರ ಮಂತ್ರವಾದಿಗಳ ಥರ ಕೆಲಸ ಮಾಡುವ ಅನೇಕ ಕರಿಸ್ಮ್ಯಾಟಿಕ್ ಅವರು ಕೂಡ ಇದ್ದಾರೆ. ಅವರು ಮಂತ್ರವಾದಿಗಳ ಥರನೇ ಬರ್ತಾರೆ. ಮಂತ್ರವಾದಿಗಳು ಏನು ಮಾಡ್ತಾರೋ ಅದೇ ಸಿಸ್ಟಮಲ್ಲಿ ಯೇಸುವಿನ ಹೆಸರು ಹೇಳಿ ಪ್ರಾರ್ಥಿಸಿ ಸ್ವಲ್ಪ ವಾಕ್ಯ ಎಲ್ಲ ಹೇಳಿ ಅದು ಇದೆಲ್ಲ ಹೇಳ್ತಾರೆ. ನಾವು ಮೂಢನಂಬಿಕೆಯಲ್ಲಿ ಇರೋದ್ರಿಂದ ನಮ್ಮನ್ನು ಈಸಿಯಾಗಿ ಅವರು ನಮ್ಮ ಮೈಂಡನ್ನು ಕ್ಯಾಪ್ಚರ್ ಮಾಡ್ತಾರೆ. ಯಾವ ರೀತಿ ಕ್ಯಾಪ್ಚರ್ ಮಾಡ್ತಾರೆ ಅಂದರೆ, ನಿಮಗೇನೋ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಡ್ತಾರೆ. ಫಸ್ಟಿಗೆ ಒಂದು 5-6 ವಿಷಯಗಳನ್ನು ನಡೆದಿರೋದೆಲ್ಲ ಹೇಳ್ತಾರೆ. ಅದೆಲ್ಲ ಹೇಗೆ ಹೇಳ್ತಾರೆ ಅಂತ ಈಗ ಕೇಳಬೇಡಿ, ಆಮೇಲೆ ಕೇಳಿ ಹೇಳ್ತೀನಿ ಬೇಕಾದರೆ. ಅದಕ್ಕೆ ಕೆಲವೊಂದು ಟೆಕ್ನಿಕ್ ಇದೆ, ಅದೆಲ್ಲ ಉಪಯೋಗಿಸಿ ಹೇಳ್ತಾರೆ. ನಾವು ನಂಬಿಡ್ತೀವಿ, ನಂಬಿದ ಮೇಲೆ ಅವರೇ ದೇವರಾಗ್ತಾರೆ. ಅವ್ರು ಹೇಳಿದ್ದೆಲ್ಲ ನಾವು ಮಾಡಲಿಕ್ಕೆ ಶುರು ಮಾಡ್ತೀವಿ. ಅಲ್ಲೇ ನಾವು ಬಿದ್ದು ಹೋದ್ವಿ. ಯು ಆರ್ ಕ್ಯಾಪ್ಚರ್ಡ್. ಆ ಮನುಷ್ಯ ಈಗ ಅವನ್ನ ಬಿಟ್ಟರೆ ನಿಮಗೆ ಗತಿ ಇಲ್ಲ. ಸೇಮ್ ಲೈಕ್ ಡಾಕ್ಟರ್ಸ್, ಹಾಸ್ಪಿಟಲ್ಸ್. ಕೆಲವೊಂದು ಡಾಕ್ಟರ್ಗಳಿಗೆ, ಹಾಸ್ಪಿಟಲ್ಗೆ ಅಡಿಕ್ಟ್ ಆಗಿಬಿಟ್ರೆ ಆ ಡಾಕ್ಟ್ರನ್ನ ಬಿಟ್ಟರೆ ಬೇರೆ ಡಾಕ್ಟ್ರ್ ಹತ್ರ ಹೋದರೆ ನಮಗೆ ಸಮಾಧಾನ ಸಿಗೋದಿಲ್ಲ. ಅವ್ರಿಗಿಂತ ಎಷ್ಟೇ ಒಳ್ಳೆ ಡಾಕ್ಟ್ರ್ ಇದ್ದರೂ ನಮಗೆ ಈ ಡಾಕ್ಟ್ರೇ ಬೇಕು. ಯಾಕೆಂದರೆ ಈ ಡಾಕ್ಟ್ರೇ ನಮ್ಮ ಪ್ರಾಬ್ಲಮ್ ಎಲ್ಲ ಹೇಳಿರೋದು. ಪ್ರಾಬ್ಲಮ್ ಎಲ್ಲ ಕರೆಕ್ಟಾಗಿ ಹೇಳಿ, ಆ ಪ್ರಾಬ್ಲಮ್ ಇದು ಹೆಚ್ಚಾದರೆ ಏನಾಗುತ್ತೆ ಅಂತೆಲ್ಲ ಹೇಳಿ ನಮ್ಮ ತಲೆನ ಅವ್ರು ಕ್ಯಾಪ್ಚರ್ ಮಾಡಿ ಆಯಿತು. ಆದ್ದರಿಂದ ಎಷ್ಟು ಕಷ್ಟ ಆದರೂ, ಎಷ್ಟು ದುಡ್ಡು ಖರ್ಚಾದರೂ, ವಿ ಮಸ್ಟ್ ಗೋ ಟು ದಟ್ ಡಾಕ್ಟರ್ ಓನ್ಲಿ. ಆ ಡಾಕ್ಟ್ರ್ ಹತ್ರನೇ ಹೋಗ್ತೀವಿ. ಅದೆಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ಕ್ಯೂವಲ್ಲಿ ನಿಂತ್ಕೊಂಡು ಆ ಡಾಕ್ಟ್ರನ್ನೇ ಭೇಟಿಯಾಗಿ ಬರ್ತೀವಿ. ಅದೇ ಥರ ಕರಿಸ್ಮ್ಯಾಟಿಕಲ್ಲೂ ಕೆಲವು ವಿಚ್ ಡಾಕ್ಟರ್ಸ್ ಇದ್ದಾರೆ ಯೇಸುವಿನ ಹೆಸರಿನಲ್ಲಿ. ಅವರೇ ಆ ಬ್ರದರೇ ಬೇಕು. ಯಾಕೆಂದರೆ ಇವರು ಅವ್ರ ಮೈಂಡನ್ನು ಕ್ಯಾಪ್ಚರ್ ಮಾಡಿದ್ದಾರೆ, ವಶೀಕರಿಸ್ಕೊಬಿಟ್ಟಿದ್ದಾರೆ ಪಿಶಾಚಿಯಿಂದ ಬಿಡುಗಡೆಗೋಸ್ಕರ. ಅವರು ಬಂದು ಪ್ರಾರ್ಥನೆ ಮಾಡಿದ್ರೇ ಇವ್ರಿಗೆ ಬಿಡುಗಡೆ ಆಗೋದು. ದ್ಯಾಟ್ ಈಸ್ ಸೈಕಲಾಜಿಕಲ್ ಪ್ರಾಬ್ಲಮ್, ಮೆಂಟಲ್ ಪ್ರಾಬ್ಲಮ್. ಅದೊಂದು ರೀತಿಯ ಪೈಶಾಚಿಕ ಡಿಸೆಪ್ಷನ್. ಇವತ್ತೆಷ್ಟೋ ಜನ ಈ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿರುವವರು, ಪ್ರೇಯರಲ್ಲಿರುವವರು, ಕಥೋಲಿಕ ಕ್ರೈಸ್ತರು ಇಂಥ ಒಂದು ಸ್ಪಿರಿಚುವಲ್ ಕರಿಸ್ಮ್ಯಾಟಿಕ್ ವಿಚ್ ಕ್ರಾಫ್ಟ್ಗೆ ಒಳಗಾಗಿದ್ದಾರೆ ವಿತೌಟ್ ನೋಯಿಂಗ್, ಲ್ಯಾಕ್ ಆಫ್ ನಾಲೆಡ್ಜ್.
ಅವರಿಗೆ ನಿಜವಾಗ್ಲೂ ಬೇಕಾಗಿರೋದೇನು ಗೊತ್ತಾ? ದೇ ನೀಡ್ ಟು ಬಾರ್ನ್ ಅಗೇನ್. ಅವರು ಹೊಸದಾಗಿ ಹುಟ್ಟಬೇಕು, ಆತ್ಮದಲ್ಲಿ ಜನಿಸಬೇಕು, ಒಂದು ಆತ್ಮಿಕ ಜನ್ಮ ಪಡ್ಕೋಬೇಕು. ದೇ ಮಸ್ಟ್ ಬಿ ಏಬಲ್ ಟು ಹಿಯರ್ ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ದರ್ ಹಾರ್ಟ್. ಅವರ ಹೃದಯದಲ್ಲಿ ಪರಿಶುದ್ಧಾತ್ಮನ ಸ್ವರ ಕೇಳಿಸ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗಬೇಕು. ಇಲ್ಲದೇ ಇದ್ದರೆ ಒದ್ದಾಟ ಆಗುತ್ತೆ. ಈ ಇಸ್ರಾಯೇಲ್ ಜನರು ದೇವರ ಸ್ವರ ಕೇಳಿಸ್ಕೊಳ್ಳೋದ್ರಲ್ಲಿ ಫೇಲ್ ಆದರು. ಅಲ್ಲಿಂದ ಹೊರಗಡೆ ಬಂದರು, ದೇವರ ಸ್ವರ ಕೇಳಿಸ್ಕೊಳ್ಳೋದ್ರಲ್ಲಿ ಫೇಲ್ ಆದರು. ಅದೇ ರೀತಿ ಯೇಸು ನಮ್ಮ ಪಾಪವನ್ನು ಕ್ಷಮಿಸಿದ್ದಾರೆ, ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ, ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಈಗ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅನ್ನೋದು ನನಗೆ ಅರ್ಥ ಆಗಬೇಕು. ಯು ಮಸ್ಟ್ ನೋ ವೈ ಜೀಸಸ್ ಹ್ಯಾಸ್ ರಿಡೀಮ್ಡ್ ಯು. ಒಂದೇ ಒಂದು ಕಾರಣಕ್ಕೋಸ್ಕರ, ಪುತ್ರನಲ್ಲಿ ವಿಶ್ವಾಸವಿಟ್ಟು ಕೊನೆ ತನಕ ವಿಶ್ವಾಸದ ಜೀವನ ಜೀವಿಸಬೇಕು. ಅವನೇ ವಿಶ್ವಾಸಿ. ಸಂಡೇ ಚರ್ಚಿಗೆ ಹೋಗಿ ಮನೆಗೆ ಬರೋನ್ನ ವಿಶ್ವಾಸಿ ಅಂತ ನೀವು ಹೇಳ್ಬೋದು, ಊರಿನವ್ರು ಹೇಳ್ಬೋದು ಅಷ್ಟೇ. ಆದರೆ ಬೈಬಲ್ ಹೇಳಲ್ಲ. ಬೈಬಲ್ ಓದುವವನ್ನ ವಿಶ್ವಾಸಿ ಅಂತ ಬೈಬಲ್ ಹೇಳಲ್ಲ. ನಿಜವಾದ ವಿಶ್ವಾಸಿ ಯಾರು ಗೊತ್ತಾ? ದೇವರ ಸ್ವರವನ್ನು ಕೇಳಿಸ್ಕೊಂಡು, ದೇವರ ಮೈಂಡಲ್ಲಿ ಏನಿದೆಯೋ ಅದನ್ನು ಮೈಂಡಿಗೆ ಹಾಕ್ಕೊಂಡು ಅದನ್ನು ಮೈಂಡ್ ಮಾಡಿ ಬದುಕೋವನೇ ನಿಜವಾದ ವಿಶ್ವಾಸಿ. ಒನ್ ಹೂ ಮೈಂಡ್ ಗಾಡ್ಸ್ ವರ್ಡ್ ಈಸ್ ಎ ಟ್ರೂ ಬಿಲೀವರ್. One who doesn't mind God's word is not at all a believer. It's a dummy whitewashed tomb. ಅಷ್ಟೇ, ಡಮ್ಮಿ ಪೀಸ್, ಸುಣ್ಣ ಬಳಿದ ಸಮಾಧಿ. ಟೈಟಲ್ ಮಾತ್ರ ಕ್ರಿಶ್ಚಿಯನ್. ಜೋಸೆಫ್ ರಾಜ್, ಅಂತೋನಿ ರಾಜ್, ಯೇಸು ರಾಜ್, ಫಾತಿಮಾ ರಾಜ್, ಇನ್ಯಾವ್ಯಾವುದೋ ರಾಜ್ ಎಲ್ಲ ಇರುತ್ತೆ, ರಾಜ್ ದಾಸ್ ಎಲ್ಲ ಇರುತ್ತೆ. ಅದರಿಂದ ಇಲ್ಲಿರೋರು ಯಾರೂ ಅಲ್ಲ. ನಾನು ಯಾರನ್ನೂ ಪರ್ಟಿಕ್ಯುಲರಾಗಿ ಯಾರನ್ನೂ ಉದ್ದೇಶಿಸಿ ಹೇಳ್ತಾ ಇಲ್ಲ. ಈ ರೀತಿ ಟೈಟಲ್ಸ್, ಕ್ರಿಶ್ಚಿಯನ್ ಟೈಟಲ್ಸ್ ಹಾಕ್ಕೊಂಡಿರುವ ಅನೇಕರು ನಾವಿರ್ತೀವಿ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ವೆಶ್ಚನ್, ಆರ್ ಯು ಟ್ರೂಲಿ ಮೈಂಡಿಂಗ್ ಅಥವಾ ಫಾಲೋಯಿಂಗ್ ದ ಮೈಂಡ್ ಆಫ್ ಗಾಡ್, ವಾಯ್ಸ್ ಆಫ್ ಗಾಡ್? ದೇವರ ಸ್ವರನ ಮೈಂಡ್ ಮಾಡಿ ಬದುಕ್ತಾ ಇದ್ದೀರಾ, ಅಥವಾ ನಿಮ್ಮ ಮೈಂಡ್ ಏನು ಹೇಳುತ್ತೋ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಬದುಕ್ತಾ ಇದ್ದೀರಾ? ಮನುಷ್ಯರು ಏನು ಹೇಳ್ತಾರೋ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಬದುಕ್ತಾ ಇದ್ದೀರಾ? ಇವತ್ತು ನಾವು ಯಾರ ಮಾತನ್ನು ಸೀರಿಯಸ್ ಆಗಿ ತೊಗೊಳ್ತಾ ಇದ್ದೀವಿ? ಕೆಲವ್ರ ಜೀವನ ತುಂಬ ಸೀರಿಯಸ್ ಆಗಿಬಿಟ್ಟಿದೆ. ಫ್ಯಾಮಿಲಿ ಲೈಫ್ ತುಂಬ ಸೀರಿಯಸ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ. ಯಾಕೆ ಗೊತ್ತಾ? ಯು ಹ್ಯಾವ್ ನಾಟ್ ಟೇಕನ್ ಗಾಡ್ಸ್ ವರ್ಡ್ ಸೀರಿಯಸ್ಲಿ. ಅದಕ್ಕೆ ನಿನ್ನ ಜೀವನದಲ್ಲಿ ತುಂಬ ಸೀರಿಯಸ್ ಆದ ಪ್ರಾಬ್ಲಮ್ ಆಗಿದೆ. ನಿನಗೂ ತುಂಬ ಸೀರಿಯಸ್ ಆಗಿಬಿಟ್ಟಿದೆ ಜೀವನದಲ್ಲಿ. ದೇವರ ವಾಕ್ಯವನ್ನು ನೀನು ಸೀರಿಯಸ್ ಆಗಿ ತಗೊಂಡಿದ್ದೆ ಆದರೆ, ಗಣನೀಯವಾಗಿ ತೆಗೆದುಕೊಂಡಿದ್ದೆ ಆದರೆ, ಖಂಡಿತವಾಗಲೂ ಆ ದೇವರ ವಾಕ್ಯ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇತ್ತು. Psalm 91:4 says, there is shield of protection in the word of God. ದೇವರು ಕೊಟ್ಟ ಮಾತಿನಲ್ಲಿ, ಅವರ ವಾಗ್ದಾನಗಳಲ್ಲಿ ರಕ್ಷಣೆಯ ಕವಚ ಇದೆ. ಮನುಷ್ಯ ಕೊಟ್ಟ ಮಾತಲ್ಲಿ ಅಲ್ಲ ಇರೋದು. ಮನುಷ್ಯನ ಮಾತಲ್ಲಿ ರಕ್ಷಣೆ ಕವಚ ಇಲ್ಲ. ಕೆಲವು ಟೈಮ್ ನಾವು ಇನ್ಶೂರೆನ್ಸ್ ಮಾಡಿಸ್ತೀವಿ, ಇದರಲ್ಲಿ ನಮಗೊಂದು ಪ್ರೊಟೆಕ್ಷನ್ ಇರುತ್ತೆ ಅಂತ. ನಾನು ನಿಮಗೆ ಕೇಳ್ತೀನಿ, ಇನ್ಶೂರೆನ್ಸ್ ನೀವು ಮಾಡ್ತೀರಿ, ಒಂದು ವೇಳೆ ನೀವು ಸತ್ತೋಗ್ಬಿಟ್ರೆ ನೀವು ಮಾಡಿದ ಇನ್ಶೂರೆನ್ಸಿಂದ ನಿಮಗೇನು ಲಾಭ ಆಯಿತು ಹೇಳಿ? ಒಬ್ಬ ಮನುಷ್ಯ ಇನ್ಶೂರೆನ್ಸ್ ಮಾಡಿಸ್ತಾನೆ, ಆಕ್ಸಿಡೆಂಟಲ್ಲೋ ಹೇಗೋ ಸತ್ತೋಗ್ತಾನೆ. ನೀನು ಸತ್ತೋದ್ಮೇಲೆ ನೀನು ಮಾಡಿಸಿ ಇನ್ನು ಪಾಲಿಸಿ ಕಟ್ಟಲಿಕ್ಕೆ ನೀನು ಎಷ್ಟು ಕಷ್ಟಪಟ್ಟಿರ್ತೀಯಲ್ವಾ? ಒದ್ದಾಡಿ 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 ಪ್ರೀಮಿಯಂ ಕಟ್ಟಬೇಕು ಅಂತ ಹೇಳಿಬಿಟ್ಟು ಒದ್ದಾಡಿ ಕಟ್ಟಿರ್ತೀಯಲ್ವಾ? ಒಂದಿನ ಕಟ್ಟಿ ಸತ್ತೋದಿಯಲ್ಲ ಅಂತ ಇಟ್ಕೋ. ಎಲ್ಲೋ ನೀನು ಇಷ್ಟೆಲ್ಲ ಕಷ್ಟಪಟ್ಟು ಪ್ರೀಮಿಯಂ ಕಟ್ಟಿದ್ರಿಂದ ಲಾಸ್ಟಿಗೆ ನಿನಗೆ ಸಿಕ್ಕಿದ ಲಾಭ ಏನು? ನೀವು ಹೇಳ್ಬೋದು, ನನಗೆ ಸಿಕ್ಕಿಲ್ಲದೆ ಇದ್ರೆ ಏನು ಹೆಂಡತಿ ಮಕ್ಕಳಿಗೆ ಸಿಕ್ಕಿಲ್ವಾ ಅಂತ. ಹಾಗಾದರೆ ಈ ಪ್ರೀಮಿಯಂ ಕಟ್ಟದೇ ಇದ್ದವರು, ಪಾಲಿಸಿ ಇಲ್ಲದೆ ಇದ್ದ ಹೆಂಡತಿ ಮಕ್ಕಳೆಲ್ಲ ಸತ್ತೋಗ್ಬಿಟ್ಟಿದ್ದಾರಾ? ಆಗ ಉತ್ತರ ಏನು ಹೇಳ್ತೀವಿ ಗೊತ್ತಾ? ಅವ್ರನ್ನ ದೇವ್ರು ನೋಡ್ಕೊಂಡಿದ್ದಾರೆ ಬ್ರದರ್, ಮತ್ತು ಇವ್ರನ್ನ ನೋಡ್ಕೊಳ್ಳಲ್ವಾ? ಸಿ ದ ಫೂಲಿಶ್ನೆಸ್. ಈ ಇನ್ಶೂರೆನ್ಸ್ ಕಂಪ್ನಿ ಬರೋದಕ್ಕಿಂತ ಮುಂಚೆ ಸತ್ತೋದವರೆಲ್ಲ, ಇನ್ಶೂರೆನ್ಸ್ ಕಂಪ್ನಿ ಎಲ್ಲ ಇತ್ತೀಚೆಗೆ ಬಂದಿದ್ದಲ್ವ ಲೈಫ್ ಇನ್ಶೂರೆನ್ಸ್, ಅದಕ್ಕಿಂತ ಮೊದಲು ಅವ್ರ ಕುಟುಂಬದಲ್ಲಿ ಸತ್ತೋದ್ರು. ಆಗ ಕುಟುಂಬದಲ್ಲಿ ಇದ್ದವ್ರನ್ನ ಯಾರು ನೋಡಿಕೊಂಡ್ರು? ತೋಳ ಬಂದು ಕಚ್ಕೊಂಡು ಹೋಯ್ತಾ? ನೀನು ದೇವರಲ್ಲಪ್ಪ, ದೇವರೊಬ್ಬರಿದ್ದಾರೆ. ಆಕಾಶದ ಪಕ್ಷಿಗಳನ್ನು ನೋಡ್ಕೊಳ್ಳೋ ದೇವರು, ಅವರು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿರುವ ಅವ್ರ ಮಕ್ಕಳನ್ನ, ಮನುಷ್ಯರನ್ನ ನೋಡ್ಕೊಳ್ಳಲ್ವಾ? ನಿನ್ನ ಯೋಗ್ಯತೆಗೆ ನೀನು ಸತ್ತೋಗ್ಬಿಟ್ಟೆ, ನಿನ್ನ ಕೈಲಿ ಆಗಿಲ್ಲ. ಆದರೆ ಆ ಮಗಳನ್ನ ಸೃಷ್ಟಿ ಮಾಡಿದ ಅಪ್ಪ ಸಾಯಲ್ಲ. ಇಟ್ಸ್ ಇಟರ್ನಲ್ ಗಾಡ್, ಇಟ್ಸ್ ಅ ಲಿವಿಂಗ್ ಗಾಡ್, ಆಲ್ ಮೈಟಿ ಗಾಡ್.
ಆ ದೇವರು ನೋಡ್ಕೊಳ್ತಾರೆ. ನಮ್ಮಪ್ಪ ಜೀವಂತ ದೇವರು, ಅವರು ನೋಡ್ಕೊಳ್ತಾರೆ ನನ್ನ ಮಗನನ್ನು, ನನ್ನ ಕುಟುಂಬವನ್ನು. ನಾನು ಸತ್ರೇನು ನನ್ನ ಕುಟುಂಬದಲ್ಲಿರೋ ನೋಡ್ಕೊಳ್ಳಿಕ್ಕೆ ಸಾವಿಲ್ಲದ ಒಬ್ಬರಿದ್ದಾರೆ, ಸಾವಿನ ಜಯಿಸಿ ಬಂದ ಒಬ್ಬರಿದ್ದಾರೆ, ಅವರು ಯೇಸು ಕ್ರಿಸ್ತರಾಗಿದ್ದಾರೆ. ನಾನು ಸತ್ರೇನು ಅಂತ ಧೈರ್ಯವಾಗಿ ಹೇಳಲಿಕ್ಕೆ ಆಗಬೇಕು. ಅದು ಬಿಟ್ಬಿಟ್ಟು ನಾನು ಸತ್ರೆ ನನ್ನ ಮಕ್ಕಳ ಕುಟುಂಬದಲ್ಲಿ ಯಾರಿದ್ದಾರೆ, ನನ್ನ ಹೆಂಡತಿಗೆ ಯಾರಿದ್ದಾರೆ, ನನ್ನ ಮಕ್ಕಳಿಗೆ ಯಾರಿದ್ದಾರೆ, ನನ್ನ ಗಂಡಂಗೆ ಯಾರಿದ್ದಾರೆ, ಯಾರಿದ್ದಾರೆ ಯಾರೂ ಇಲ್ಲ. ಟೆನ್ಷನ್ ಮಾಡ್ಕೋಬೇಡ, ದೇವರಿದ್ದಾರೆ ಅಂತ ನಂಬು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನೀನು ಕೈ ಬಿಟ್ಟು ಹೋಗ್ಬೋದು, ಕೈ ಕೊಟ್ಟು ಹೋಗ್ಬೋದು, ಆದರೆ ದೇವರು ಯಾವತ್ತೂ ಕೈ ಬಿಡೋಲ್ಲ. ಐ ವಿಲ್ ನೆವರ್ ಲೀವ್ ಯು ನಾರ್ ಫರ್ಸೇಕ್ ಯು. ಎಂದೆಂದಿಗೂ ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ತೊರೆದು ಬಿಡೋದಿಲ್ಲ. ಎಂದೆಂದಿಗೂ ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ತೊರೆದು ಬಿಡೋದಿಲ್ಲ. ಇದು ಮನುಷ್ಯ ಹೇಳಿದ ವಾಗ್ದಾನ ಅಲ್ಲ. ಗಂಡ ಹೇಳ್ಬೋದು ಹೆಂಡ್ತಿನ ನೋಡಿ, ಓ ಮೈ ಡಿಯರ್ ವೈಫ್ ಸಿಟ್ಟಿಂಗ್ ದೇರ್, ಎಂದೆಂದಿಗೂ ನಾನು ನಿನ್ನನ್ನು ತೊರೆದು ಬಿಡೋದಿಲ್ಲ, ಕೈ ಬಿಡೋದಿಲ್ಲ ಅಂತ. ಆದರೆ ಯಾವಾಗ ಕೈ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಇಲ್ಲಿ ಪ್ರಾಮಿಸ್ ಮಾಡ್ತಾ ಇರೋದು ಮನುಷ್ಯ ಅಲ್ಲ, ಮನುಷ್ಯನನ್ನು ಉಂಟು ಮಾಡಿದ, ಮನುಷ್ಯನ ಅಂತರಂಗವನ್ನು ಅರಿತಿರುವ, ಮನುಷ್ಯನ ಸಕಲ ಆಲೋಚನೆಗಳನ್ನು ದೂರದಿಂದಲೇ ತಿಳಿದಿರುವ ಸರ್ವಶಕ್ತನಾದ ಪ್ರೀತಿ ಸ್ವರೂಪನಾದ ದೇವರು ಹೇಳ್ತಾ ಇದ್ದಾರೆ, ಐ ವಿಲ್ ನೆವರ್ ಲೀವ್ ಯು ನಾರ್ ಫರ್ಸೇಕ್ ಯು. ಎಂದೆಂದಿಗೂ ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ತೊರೆದು ಬಿಡೋದಿಲ್ಲ ಅಂತ. ಆದರೆ ನಿಮಗೆ ನಂಬಿಕೆ ಇಲ್ಲ ಅಷ್ಟೇ. ಪ್ರಾಬ್ಲಮ್ ಎಲ್ಲಿದೆ ಗೊತ್ತಾ? ವಾಗ್ದಾನ ಕರೆಕ್ಟಾಗಿದೆ, ದೇವರು ಕರೆಕ್ಟಾಗಿದ್ದಾರೆ, ದೇವರ ಈ ಸ್ವರವನ್ನು ನಾವು ಮೈಂಡ್ ಮಾಡ್ತಾ ಇಲ್ಲ. ಇಬ್ರಿಯ 13:5 ವಾಕ್ಯ ಇದೆ, ಎಂದೆಂದಿಗೂ ಹಣದ ಆಸೆಗೆ ಬಲಿಯಾಗಬೇಡಿ. ಯಾವ ಆಸೆಗೆ ಬಲಿಯಾಗಬೇಡಿ? ದುಡಿಬೇಡಿ ಅಂತಲ್ಲ ಹೇಳಿದ್ದು, ಹಣದ ಆಸೆಗಾಗಿ ದುಡಿಬೇಡಿ. ದುಡ್ಡು ಮಾಡಲಿಕ್ಕೋಸ್ಕರ ಬದುಕಬೇಡಿ, ದುಡ್ಡಿನ ಆಸೆಗಾಗಿ ದುಡಿಬೇಡಿ. ದುಡಿಮೆ ಮಾಡಿ, ದೇವರ ಆಶೀರ್ವಾದವಾಗಿ ನಿನಗೆ ದುಡಿಮೆಗೆ ತಕ್ಕ ಪ್ರತಿಫಲ ಕೊಡ್ತಾರೆ. ನಿನ್ನ ಸೋಂಬೇರಿತನ ಬಿಟ್ಟು, ನೀನು ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟು, ಸುಳ್ಳು ಹೇಳಿದೆ, ಮೋಸ ಮಾಡದೆ, ದೈವ ಭಯದಲ್ಲಿ ಬದುಕಿ, ನ್ಯಾಯ ನೀತಿಯಿಂದ ಬದುಕಿ, ಶುದ್ಧ ಮನಸ್ಸಿನಿಂದ ಶುದ್ಧ ಕೈಗಳಿಂದ ನೀನು ದುಡಿಯೋದಾದರೆ ಖಂಡಿತವಾಗಲೂ ಆ ದುಡಿಮೆಗೆ ತಕ್ಕ ಪ್ರತಿಫಲ ದೇವರು ಕೊಡ್ತಾರೆ. ಅದು ಸಾವಿರಗಳಲ್ಲಿರ್ಬೋದು, ಲಕ್ಷಗಳಲ್ಲಿರ್ಬೋದು, ಕೋಟಿಗಳಲ್ಲಿರ್ಬೋದು, ಯಾವುದೋ ರೀತಿಯಲ್ಲಿ ದೇವರು ಕೊಡ್ತಾರೆ. ಅಂದರೆ ನೀನು ಅನ್ನಪಾನಕ್ಕೇನು ತೊಂದರೆ ಮಾಡೋದಿಲ್ಲ, ದೇವರು ಕೊಡ್ತಾರೆ. ದೇವರು ಒಳ್ಳೆಯ ದೇವರು, ಕೆಟ್ಟ ದೇವರಲ್ಲ, ಆಯಿತಾ? ಆದರೆ ಓದಿ, ಹಣದ ಆಸೆಗೆ ಬಲಿಯಾಗಬೇಡಿ. ನಿಮಗೆ ಎಷ್ಟಿದೆಯೋ ಅಷ್ಟರಲ್ಲೇ ಏನಾಗಿರಿ. ನಾವು ತೃಪ್ತರಾಗಿರ್ತೀವ? ನಮಗಿನ್ನೂ ಸ್ವಲ್ಪ ಬೇಕು. ಹೆಚ್ಚಬೇಡ. ನಾವು ಪ್ರೇಯರಲ್ಲಿದ್ದೀವಲ್ಲ, ಹೆಚ್ಚು ಬಯಸೋರು ಲೋಕದ ಜನರು, ನಾವು ಪ್ರೇಯರಲ್ಲಿದ್ದೀವಿ, ನಾವು ಪ್ರೇಯರ್ ಮಾಡೋರಲ್ವ. ನಾವು ಹೆಚ್ಚಬೇಡ, ನಮಗೆ ಇನ್ನೂ ಸ್ವಲ್ಪ, ಚೂರು ಜಾಸ್ತಿ ಇದ್ದರೆ ಸಾಕು. ಎಂದೆಂದಿಗೂ ಹಣದ ಆಸೆಗೆ ಸ್ವಲ್ಪ, ಜೂದಾಸ್ ಥರ 30 ಬೆಳ್ಳಿ ಕಾಸು ಸಾಕು ನಮಗೆ 300 ಬೇಡ. ನಮಗೆ ಎಲೀಷನ ಶಿಷ್ಯನ ಬಗ್ಗೆ ಮೊನ್ನೆ ಕೇಳಿಸ್ಕೊಂಡಿದ್ದೀವಲ್ವ, ಅವನ ಥರ 3000 ಎಲ್ಲ ಬೇಡ. ಅವನು ಎಷ್ಟು ಕಾಸೆ ಪಟ್ಟ? 3000 ಬೆಳ್ಳಿ ಕಾಸಿಗೆ ಆಸೆ, ಚಿನ್ನಕ್ಕ ಬೆಳ್ಳಿಗೋ ಅವನು 3000 ಕಾಸೆ ಪಟ್ಟ ಅಲ್ವಾ? ಆದರೆ ಜೂದಾಸ್ ಎಷ್ಟು ಕಾಸೆ ಪಟ್ಟ? 3000ನ 30. ಆದ್ದರಿಂದ ನಾವು ನಿಮ್ಮ ಫೋಕಸ್ ಕೇಳಿಸಿಕೊಳ್ಳೋ ವಿಷಯದ ಕಡೆಗಿರಲಿ, ಸ್ಪೀಕರ್ ಕಡೆಗೆ, ಸೌಂಡ್ ಸಿಸ್ಟಮ್ ಕಡೆಗೆ ಬೇಡ. ಅದು ಹೆಚ್ಚು ಕಡಿಮೆ ಆಗುತ್ತೆ, ಅದೆಲ್ಲ ಮನುಷ್ಯ ಮಾಡಿದ್ದು ಎಲ್ಲದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಆವಾಗ ಹೀಗೆ ಆಗ್ತಾ ಇರುತ್ತೆ. ಆದರೆ ದೇವರು ಮಾಡಿದ್ದಿದೆಯಲ್ವ, ಅದು ಪರ್ಫೆಕ್ಟಾಗಿರುತ್ತೆ. ಆದರೆ ಮನುಷ್ಯ ಏನು ಮಾಡ್ತಾನೆ ಗೊತ್ತಾ? ಅದನ್ನು ಹಾಳು ಮಾಡಿಬಿಡ್ತಾನೆ. ಪಾಪದಿಂದ ದೇವರು ಚೆನ್ನಾಗಿದೆ ಅಂತ ಹೇಳಿದ್ದನ್ನು ಹಾಳು ಮಾಡಿಬಿಟ್ಟ. ಆದಾಮ-ಅವ್ವಳನ್ನು ಸೃಷ್ಟಿ ಮಾಡಿ ದೇವರು ನೋಡಿಬಿಟ್ಟು, ಇದು ಯಾಕೋ ಪರ್ಫೆಕ್ಟಾಗಿಲ್ಲ, ಚೆನ್ನಾಗಿಲ್ಲ ಅಂತ ಹೇಳಿದ್ರ? ಚೆನ್ನಾಗಿದೆ ಅಂತ ಹೇಳಿದರು. ದೇವರು ಚೆನ್ನಾಗಿದೆ ಅಂತ ಹೇಳಿದ್ದನ್ನು ಮನುಷ್ಯ ಏನು ಮಾಡ್ದ? ಹಾಳು ಮಾಡಿಬಿಟ್ಟ. ಆಮೇಲೆ ಹಾಳಾಗೋಯ್ತು ಅಂತ ನಾವು ಊರು ತುಂಬ ಸುತ್ತಕೊಂಡು ದೇವ್ರನ್ನೇ ಬೈಕೊಳ್ತೀವಿ. ಏನು ಪ್ರಯೋಜನ ಇಲ್ಲ. ಮಾನಸಾಂತರ ಪಡಬೇಕು, ಸತ್ಯ ತಿಳ್ಕೋಬೇಕು. ಸತ್ಯದ ಅರಿವು ನಮಗೆ ಸ್ವಾತಂತ್ರ್ಯ ಕೊಡ್ತದೆ. ಓದಿ, ಎಂದೆಂದಿಗೂ ಓದಿ, ಹಣದ ಆಸೆಗೆ ಬಲಿಯಾಗಬೇಡಿ, ನಿಮಗೆ ಇರುವುದರಲ್ಲಿಯೇ. ನೋಡಿ, ನಮ್ಮ ಪರಿಸ್ಥಿತಿ ಏನು ಗೊತ್ತಾ? ನಮಗೆ ಎಷ್ಟಿದೆ ನಾವು ನೋಡೋದಿಲ್ಲ.
ನಿಮ್ಮ ಮನೆಯಲ್ಲಿ 2-3 ಚಿಕ್ಕ ಮಕ್ಕಳಿದ್ದರೆ ಆ ಮಕ್ಕಳಿಗೆ ಏನಾದರೂ ಇಷ್ಟಕರವಾದ ಒಳ್ಳೆಯ ಒಂದು ಊಟ ಬಂತು, ಕೇಕ್ ಬಂತು ಅಂತ ಇಟ್ಕೊಳ್ಳಿ. ಕೇಕ್ ಕೊಡ್ತೀವಿ. ಕೇಕ್ ಕೊಟ್ಟಾಗ ಇಲ್ಲಿ ನಮ್ಮ ಜೆಸಿಕಾ, ಜೋಶ್ವ ಇಬ್ಬರು ಇದ್ದಾರೆ ಅಂತ ಇಟ್ಕೊಳ್ಳೋಣ. ಈಗ ಜೆಸಿಕನ್ ಪ್ಲೇಟಿಗೆ ಅವರಮ್ಮ 3 ಪೀಸ್ ಕೇಕ್ ಹಾಕ್ಕೊಟ್ರು, ಸ್ಟ್ರಾಬೆರಿ ಕೇಕ್. ಜೋಶ್ವ ಪಕ್ಕದಲ್ಲಿರ್ತಾನೆ, ಅವನ ಪ್ಲೇಟಿಗೆ ಒಂದೇ ಹಾಕ್ಕೊಡ್ತಾರೆ. ಜೋಶ್ವ ಏನು ಮಾಡ್ತಾನೆ, ಅವನ ಪ್ಲೇಟಲ್ಲಿರೋದು ಒಂದು ತಿಂತಾನ, ಅವಳ ಪ್ಲೇಟಲ್ಲಿರೋದು 3 ನೋಡ್ತಾನ. ನನಗೆ ಒಂದೇ ಕೊಟ್ಟಿದೆಯಾ, ಅವಳಿಗೆ 3 ಕೊಟ್ಟಿದೆಯಾ, ನನಗೂ 3 ಬೇಕು ಅಂತ ಹಠ ಮಾಡ್ತಾನೆ. ಈ ಹಠಮಾರಿತನ ಪ್ರಾರಂಭ ಈ ಏಜಲ್ಲೇ ಶುರುವಾಗುತ್ತೆ. 3 ವರ್ಷ 4 ವರ್ಷ ಪ್ರಾಯದಿಂದನೇ ಈ ಹಠಮಾರಿತನ ಹೀಗೆ ಶುರುವಾಗಿ ಬೆಳೆದು 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 ಹೆಮ್ಮರವಾಗಿ ನಾವು ಒಳಗಡೆ ಹೀಗೆ ಸೇರಿಸ್ಕೊಬಿಡ್ತೀವಿ. ಮಕ್ಕಳು ಪಾಪ ಸೆಲ್ಫ್ ಕಂಟ್ರೋಲ್ ಇಲ್ಲದೆ ರಿಲೀಸ್ ಮಾಡಿಬಿಡ್ತಾರೆ. ನಾವು ಸಮಯ ನೋಡಿ ರಿಲೀಸ್ ಮಾಡ್ತೀವಿ. ಅಷ್ಟೇ ಅವರಿಗೂ ನಮಗೂ ವ್ಯತ್ಯಾಸ. ಯಾಕೆ ಅಂದರೆ ಅವರು ಮಾನ ಮರ್ಯಾದೆ ಅಷ್ಟು ನೋಡೋಕ್ಕೆ ಹೋಗಲ್ಲ. ನಾವೀಗ ಮಾನ ಮರ್ಯಾದೆಗೆ ಸ್ವಲ್ಪ ಹೆದರ್ಕೊಂಡು, ಮನುಷ್ಯರಿಗೆ ಸ್ವಲ್ಪ ಹೆದರ್ಕೊಂಡು, ದೇವರಿಗಂತೂ ಅಲ್ಲ, ಮನುಷ್ಯರಿಗೆ ಸ್ವಲ್ಪ ಹೆದರ್ಕೊಂಡು ಮಾನ ಮರ್ಯಾದೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ನಾವೇನು ಮಾಡ್ತೀವಿ, ನಾವು ಮನಸ್ಸೊಳಗಡೆ ಹಾಗೇ ಇಟ್ಕೊಂಡಿರ್ತೀವಿ. ಅದು ಏನಾಗಿ ರೂಪುಗೊಳ್ಳುತ್ತೆ ಅಂದರೆ ಹೊಟ್ಟೆ ಕಿಚ್ಚು ಅಂತಕ್ಕಂಥ ಒಂದು ಐಟಮ್ ಆಗಿ ಹೊರಗಡೆ ಬರುತ್ತೆ. ಏನಾಗಿ ಹೊರಗಡೆ ಬರುತ್ತೆ? ಹೊಟ್ಟೆ ಕಿಚ್ಚು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಫಾರ್ ಎಕ್ಸಾಂಪಲ್, ಒಬ್ಬ ತಂದೆ ತನ್ನ 3 ಜನ ಮಕ್ಕಳಿಗೆ ಜಮೀನನ್ನು ಡಿವೈಡ್ ಮಾಡಿ ಕೊಡ್ತಾನೆ. ಒಬ್ಬ ಮಗನಿಗೆ 3 ಜನಕ್ಕೂ ಗತಿ ಇಲ್ಲ. ಓಕೆ, 3 ಜನರ ಆಸೆ ನಮಗೊಂದು ಸ್ವಂತ ಸೈಟ್ ಸಿಕ್ಕಿದ್ರೆ ಸಾಕು ಅಂತ. ಏನೂ ಗತಿ ಇಲ್ಲದಿದ್ದವನಿಗೆ, ನೀನೇನೂ ಕಷ್ಟಪಟ್ಟಿಲ್ಲ, ಅದಕ್ಕಾಗಿ ದುಡ್ದಿಲ್ಲ, ಏನೂ ಮಾಡಿಲ್ಲ, ಫ್ರೀಯಾಗಿ ನಿನಗೆ ಒಂದು ಸೈಟ್ ಸಿಕ್ಕಿದೆ. ಈಗ ನಿನ್ನ ಒಡ ಹುಟ್ಟಿದವನಿಗೆ 2 ಕೊಟ್ಟರು, ಇನ್ನೊಬ್ಬನಿಗೆ 3 ಕೊಟ್ಟರು. ಈಗ ನಿನ್ನ ಕಣ್ಣೆಲ್ಲ ಹೋಗುತ್ತೆ? 3 ಒಂದೇ ತಂದೆಗೆ ಹುಟ್ಟಿದ ಮಕ್ಕಳು. ಆದರೆ ನಮ್ಮಪ್ಪ ಮಾಡಿದ ಸರಿ ಇಲ್ಲ ಅಂತ ನಾವೇನು ಮಾಡ್ತೀವಿ, ಸ್ವಲ್ಪ ಪ್ರೇಯರಲ್ಲೆಲ್ಲ ಇರುವವರಾದರೆ ಕೋರ್ಟಿಗೆ ಹಾಕೋದಿಲ್ಲ, ಪ್ರೇಯರಲ್ಲಿ ಇಡ್ತೀವಿ. ಅಪ್ಪನ ಪರಿವರ್ತನೆ ಆಗಲಿ ಅಂತ ಕೋರ್ಟಿಗೆ ಹಾಕೋದಿಲ್ಲ, ಪ್ರೇಯರಲ್ಲಿ ಇಡ್ತಿದ್ದೀವಿ. ಬ್ರದರ್, ನಮ್ಮಪ್ಪ ಮಾಡಿದ ಸರಿನಾ? ನಿನಗೆ ಗತಿ ಇರಲಿಲ್ಲ, ಮಲ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ, ಎಲ್ಲ ಬೀದಿಲಿ ಬಿದ್ದಿದ್ದೆ. ಆಸೆ ಪಟ್ಟಿದ್ದೇನು, ಮಲ್ಕೊಳ್ಳೋಕೆ ಒಂದು ಜಾಗ ಸಿಕ್ಕಿದ್ರೆ ಸಾಕು ಅಂತ. ಸ್ವಂತವಾಗಿ ಫ್ರೀಯಾಗಿ ಅಪ್ಪ ನಿನ್ನ ಮೇಲಿನ ಔದಾರ್ಯದಿಂದ ಅವರು ಕಷ್ಟಾರ್ಜಿತ ಸಂಪಾದನೆಯಲ್ಲಿ ಮಗ ಅಲ್ವಾ, ಇರು ನೀನು ಫ್ರೀ ಆಗಿ ನಿನಗೊಂದು ಸೈಟ್ ಅಂತ ಕೊಟ್ಟರು. ಅದನ್ನು ನೋಡಿಕೊಂಡು ಅಪ್ಪನಿಗೂ ಥ್ಯಾಂಕ್ಸ್ ಹೇಳಿ, ದೇವರಿಗೂ ಥ್ಯಾಂಕ್ಸ್ ಹೇಳಿ ಒಂದು ಮನೆ ಕಟ್ಟಬೇಕಾ? ಅಥವಾ 3 ಕೊಟ್ಟೆ ಅವನಿಗೆ 2 ಕೊಟ್ಟೆ, ಅದು ಹೆಂಗೆ ಕೊಟ್ಟೆ, ಇದು ನ್ಯಾಯನ ಅಂತ ಬಂದು ಬಳಗ ದೊಡ್ಡಪ್ಪ ಚಿಕ್ಕಪ್ಪನ್ನೆಲ್ಲ ಕರೆಸಿ, ಪ್ಯಾರಿಷ್ ಪ್ರಿಸ್ಟ್ನು ಕರೆಸಿ, ಇಲ್ಲ ಪಾಸ್ಟ್ರನ್ನೂ ಕರೆಸಿ, ಅದು ಬಿಷಪ್ ಹೌಸ್ ತನಕ ಹೋಗಿ, ಪೊಲೀಸ್ ಸ್ಟೇಷನ್ ತನಕ ಹೋಗಿ, ಎಲ್ಲೆಲ್ಲ ಹೋಗುತ್ತೆ. ಇಲ್ಲ ಅಂದರೆ ದೊಡ್ಡ ಕರಿಸ್ಮ್ಯಾಟಿಕ್ ಬ್ರದರ್ ತನಕ ಹೋಗುತ್ತೆ. ಬ್ರದರ್ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ. ಆ ಬ್ರದರ್ ಬರ್ತಾರೆ, ಡೀಲ್ ಮಾಡೋಕ್ಕೆ ಬರ್ತಾರೆ. ಅವ್ರಿಗೆ ಕಮಿಷನ್ ಸಿಗಬೇಕಲ್ಲ. ಅವ್ರು ಬಂದು ಇವ್ರ ಹತ್ರ ಮಾತಾಡ್ತಾರೆ, ನೋಡಿ ನೀವು ಇದು ಮಾಡಿ ಸರಿ ಇಲ್ಲ, ಈ ಮಗ ನಿಮ್ಮ ಮಗ, ಈ ಮಗ ನಿಮ್ಮ ಮಗ, 3 ಜನ ನಿಮ್ಮ ಮಕ್ಕಳೇ, ಅದರಿಂದ 3 ಜನಕ್ಕೂ ಈಕ್ವಲ್ ಡಿವೈಡ್ ಮಾಡಬೇಕು, ಇದು ದೇವ್ರ ನ್ಯಾಯ, ನೀವು ಅನ್ಯಾಯ ಮಾಡ್ತಿದ್ದೀರಿ ಅಂತ. ಕೊನೆಗೆ ಬ್ರದರ್ ಮಾತು ಕೇಳಿ ಏನೋ ಕೊಟ್ಟರು ಕೂಡ ಕಮಿಷನ್ ಕೊಡ್ಬೇಕು ಬ್ರದರ್ಗೆ. ಸೊ ಬ್ರದರ್ ಕಮಿಷನ್ಗೋಸ್ಕರ ಮಾಡ್ತಾರೆ. ಆದರೆ ಬೈಬಲ್ ಪ್ರಕಾರ ಅವನೇನು ಹೇಳಬೇಕಾಯ್ತು ಗೊತ್ತಾ? ನಿಮ್ಮ ಆಸ್ತಿ ಪಾಸ್ತಿ ಡಿವೈಡ್ ಮಾಡಲಿಕ್ಕೆ ನನ್ನನ್ನು ನೇಮಿಸ್ತವನು ಯಾವನಯ್ಯ ಅಂತ ಯೇಸು ಕೇಳಿದ್ದದೇ ಮಾತು. ಸೊ ಆಸ್ತಿ ಪಾಸ್ತಿ ಡಿವೈಡ್ ಮಾಡಿಕೊಡೋದಲ್ಲ, ನ್ಯಾಯವಾಗಿ ಬದುಕರಿ ಅಷ್ಟೇ. ಇರೋದ್ರಲ್ಲೇ ತೃಪ್ತನಾಗಿ, ನಿನಗೆ ಒಂದೇ ಸೈಡ್ ಕೊಟ್ಟಿದ್ದಾರಾ, ಬಾಯಿ ಮುಚ್ಕೊಂಡು ದೇವ್ರಿಗೆ ಸ್ತೋತ್ರ ಹೇಳಿ ಅಲ್ಲಿ ಸಾಧ್ಯವಾದ್ರೆ ಮನೆ ಕಟ್ಟಿ ನೆಮ್ಮದಿಯಾಗಿ ಬದುಕು. ಆದರೆ ನಾವೇನು ಮಾಡ್ತೀವಿ, ಇರುವುದರಲ್ಲಿ ತೃಪ್ತಿ ಇಲ್ಲ, ನಮಗೆ ಇನ್ನೂ ಬೇಕು. ಅವರಿಗೆಲ್ಲ ಇದೆಯಲ್ವಾ, ನಮಗೆ ಯಾಕೆ ಕೊಟ್ಟಿಲ್ಲ, ನಮಗೂ ಸಿಕ್ಕಬೇಕಾಗಿತ್ತು. ಈ ಒಂದು ಆಸೆ ಮನಸ್ಸೊಳಗಡೆ ಹಾಗೆ ತುಂಬಿ ತುಂಬಿ ಫಾರ್ಮ್ ಆಗಿ ಹೊಟ್ಟೆ ಕಿಚ್ಚಾಗಿ ಆಮೇಲೆ ಊಟ ಸೇರೋದಿಲ್ಲ, ನಿದ್ದೆ ಬರೋದಿಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಆಮೇಲೆ ಪಿಶಾಚಿ ಕಾಟ, ಆಮೇಲೆ ಮಂತ್ರವಾದಿಗಳನ್ನ ಕರ್ಕೊಂಡು ಬರ್ತೀವಿ, ಕರಿಸ್ಮ್ಯಾಟಿಕ್ ಗ್ರೂಪಲ್ಲೂ ಇರ್ತೀವಿ, ಪ್ರೇಯರು ಮಾಡ್ತೀವಿ, ಪ್ರೇಯರ್ ಗ್ರೂಪಲ್ಲೂ ಇರ್ತೀವಿ, ಚರ್ಚ್ಗೆ ಹೋಗ್ತೀವಿ, ಕಮ್ಯುನಿಯನ್ ತೊಗೊಳ್ತೀವಿ, ಎಲ್ಲ ಮಾಡ್ತೀವಿ, ಇದು ಮಾಡ್ತೀವಿ. ಏನು ಪ್ರಯೋಜನ? ಬೈಬಲ್ ಏನು ಹೇಳುತ್ತೆ, ದೇವರೇನು ಹೇಳ್ತಾರೆ? ದೇವರ ಸ್ವರ ನಿನಗೆ ಹೇಳ್ತಾ ಇರೋದು.
God is speaking to you now. What God says to you now? Be content with what you have. ಇರುವುದರಲ್ಲೇ ತೃಪ್ತನಾಗಿ ಇರು. ಹಣದ ಆಸೆಗೆ ಬಲಿಯಾಗಬೇಡ. ಆಮೇಲೆ ದೇವರೊಂದು ಪ್ರಾಮಿಸ್ ಕೂಡ ಕೊಡ್ತಾ ಇದ್ದಾರೆ. ಏನಂತ? ಎಂದೆಂದಿಗೂ ನಾನು ನಿನ್ನನ್ನು ಕೈ ಬಿಡಲಾರೆ. ಅಪ್ಪ ಕೈ ಬಿಡ್ಬೋದು, ಅಪ್ಪ ತ್ಯಜಿಸ್ಬೋದು. ಡೋಂಟ್ ವರಿ, ನಾನಿದ್ದೀನಲ್ವಾ ನಿನ್ನಪ್ಪ, ನಿಜವಾದಪ್ಪ, ನಿನಗೆ ದೇಹ ಕೊಟ್ಟ ಅಪ್ಪ, ನಿನಗೆ ಜೀವ ಕೊಟ್ಟ ಅಪ್ಪ, ನಿನ್ನನ್ನು ಬೆಳೆಸ್ತಾ ಇರೋ ಅಪ್ಪ ನಾನಿದ್ದೀನಲ್ವಾ. ನೀನು ಪಾಪ ಮಾಡಿದಾಗ ನಿನ್ನ ಪಾಪಕ್ಕೆ ಪರಿಹಾರ ಮಾಡಿದ ನಿನ್ನ ಸ್ವರ್ಗೀಯ ತಂದೆ ನಾನಿದ್ದೀನಲ್ವಾ. ಎಂದೆಂದಿಗೂ ನಾನು ನಿನ್ನನ್ನು ಕೈ ಬಿಡಲಾರೆ, ತ್ಯಜಿಸಲಾರೆ ಎಂದು ದೇವರು ಹೇಳ್ತಾರೆ. ಮುಂದೆ, ಆದ್ದರಿಂದ ಸರ್ವೇಶ್ವರ ನನಗೆ ಸಹಾಯಕ, ನಾನು ಭಯಪಡೆನು, ಮಾನವನು ನನಗೆ ಏನು ಮಾಡಬಲ್ಲನು ಎಂದು ನಾವು ಧೈರ್ಯದಿಂದ ಹೇಳಲು ಸಾಧ್ಯ. ಹೇಗೆ ಹೇಳಲು ಸಾಧ್ಯ? ನಾವು ಹೇಳೋದು ಹೇಗೆ? ಅವರೇನಾದರೂ ಮಾಡಿಬಿಟ್ರೆ ಭಯ ಪಟ್ಕೊಂಡು, ಧೈರ್ಯ ಇಲ್ಲ, ಭಯ. ಅವರೇನಾದರೂ ಅಂದ್ಕೊಂಡ್ಬಿಟ್ರೆ, ಅವರೇನಾದರೂ ಹೇಳಿಬಿಟ್ರೆ, ಅವ್ರೇನು ದೇವ್ರಾ? ಅವ್ರು ಅಂದ್ಕೊಂಡ್ರೆ ಅವ್ರ ಪ್ರಾಬ್ಲಮ್, ಅದು ನಿನ್ನ ಪ್ರಾಬ್ಲಮ್ ಅಲ್ಲ. ನೀನು ಬೈಬಲ್ ಹಿಡ್ಕೊಂಡಿರೋದ್ರಿಂದ ಅವರೇನಾದರೂ ಅಂದ್ಕೊಂಡ್ರೆ ನಿನಗೇನು? ದ್ಯಾಟ್ ಈಸ್ ದೇರ್ ಪ್ರಾಬ್ಲಮ್. ನೋಡಿ, ನೀವು ಬೈಬಲ್ ಇಟ್ಕೊಳ್ಳೋದ್ರಿಂದ, ನೀವು ದೇವರನ್ನ ಸ್ತುತಿ ಮಾಡೋದ್ರಿಂದ, ನೀವು ಮನೆಯಲ್ಲಿ ಪ್ರಾರ್ಥನೆ ಇಟ್ಕೊಳ್ಳೋದ್ರಿಂದ, ನೀವು ಅಲ್ಲೆಲ್ಲೂ ಹೇಳೋದ್ರಿಂದ ಯಾರಿಗೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಅದು ಅವ್ರ ಪ್ರಾಬ್ಲಮ್. ನಾವು ಜೋರಾಗಿ ಶಬ್ದ ಎಲ್ಲ ಇಟ್ಟು ಗಲಾಟೆ ಮಾಡಿದರೆ ಅದು ಪಕ್ಕದ ಮನೆಯವ್ರಿಗೆ ಪ್ರಾಬ್ಲಮ್. ಅದೆಲ್ಲ ನಾನು ಹೇಳ್ತಾ ಇರೋದು. ನಿಮ್ಮ ಮನೆಯಲ್ಲಿ ನೀವು ನಿಮ್ಮನ್ನು ಸೃಷ್ಟಿ ಮಾಡಿದ, ನಿಮಗೆ ಉಸಿರು ಕೊಟ್ಟ, ನಿಮಗೆ ಜೀವ ಕೊಟ್ಟ, ಕ್ಷಣ ಕ್ಷಣವು ನಿಮ್ಮ ಜೊತೆಯಲ್ಲಿದ್ದು ಸಹಾಯಕನಾಗಿ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿರುವ ದೇವರ ವಾಕ್ಯವನ್ನು ನೀವು ಓದೋದ್ರಿಂದ, ನೀವು ಹೇಳೋದ್ರಿಂದ, ನೀವು ಸಾರೋದ್ರಿಂದ, ನೀವು ಆ ದೇವರನ್ನ ಸ್ತುತಿಸಿ ಕೊಂಡಾಡೋದ್ರಿಂದ ಪಕ್ಕದ ಮನೆಯಲ್ಲಿರುವ ಸೋಂಬೇರಿ ಕ್ರೈಸ್ತನಿಗೆ ಅಥವಾ ಒಬ್ಬ ಕಳ್ಳ ವಿಶ್ವಾಸಿಗೆ, ಕಳ್ಳ ಕ್ರೈಸ್ತ ವಿಶ್ವಾಸಿಗೆ, ಕಳ್ಳ ಕಥೋಲಿಕನಿಗೆ ಏನು ಪ್ರಾಬ್ಲಮ್? ಅದು ಅವನ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ. ದ್ಯಾಟ್ ಈಸ್ ಹಿಸ್ ಪ್ರಾಬ್ಲಮ್. ಹಿ ನೀಡ್ ಟು ಬಿ ಬಾರ್ನ್ ಅಗೇನ್. ಅವನು ಹೊಸ್ದಾಗಿ ಹುಟ್ಟಬೇಕು. ಹಿ ಮಸ್ಟ್ ನೋ ದಟ್ ದೇರ್ ಈಸ್ ಎ ಗಾಡ್. ಅವನಿಗೆ ಮೊದಲೊಬ್ಬರು ದೇವರಿದ್ದಾರೆ ಅಂತ ಗೊತ್ತಾಗಬೇಕು. ಆ ದೇವರು ಜೀವಂತ ದೇವರು ಅಂತ ಗೊತ್ತಾಗಬೇಕು. ಆ ದೇವರ ವಾಕ್ಯ, ಈ ಬರೆಯಲ್ಪಟ್ಟ ಬೈಬಲ್ ಪುಸ್ತಕ ಅಂತ ಗೊತ್ತಾಗಬೇಕು. ಅವನಿಗೆ ಜ್ಞಾನ ಇಲ್ಲ, ಅವನಿಗೆ ಅರಿವಿಲ್ಲ, ಅವನಿಗೆ ವಿಶ್ವಾಸ ಇಲ್ಲ. ಆದರೆ ಹುಟ್ಟು ಕ್ರಿಶ್ಚಿಯನ್ ಆಯಿತಾ? ಚರ್ಚಿಗೆ ಮಾತ್ರ ಹೋಗೋದು ಬರೋದು ಹೇಳ್ಕೊಟ್ಟಿದ್ದಾರೆ, ತಾತನ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅಷ್ಟೇ ಬಿಟ್ಟರೆ ಯೇಸು ಸ್ವಾಮಿ ಜೊತೆಗೆ ಒಂದು ವೈಯಕ್ತಿಕವಾದ ಸಂಬಂಧ ಇಲ್ಲ ಅಷ್ಟೆ. ಆದ್ದರಿಂದ ಅವ್ರಿಗೆ ಯಾರಿಗೋಸ್ಕರನೂ ನೀವೇನೋ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಅವರು ಚೇಂಜ್ ಆಗಲಿ ಬೇಕಾದರೆ ಅದು ಅವ್ರ ಫ್ರೀಡಮ್. ನೀವೇನು ಮನೆಯಲ್ಲಿ ಡ್ರಿಂಕ್ಸ್ ಪಾರ್ಟಿ ಇಟ್ಕೊಂಡಿದ್ದೀರ? ಇಲ್ಲಿ ನಾಳೆ ಯಾರಾದರೂ ಬಂದು ಕೇಳ್ಬೋದು, ನೀವೇನು ಮನೇಲಿ ತುಂಬ ಪ್ರೇಯರ್ ಇಟ್ಕೊಂಡಿದ್ದೀರಿ ಅಂತ. ಹೌದು, ನಮ್ಮ ಮನೆ ಪ್ರಾರ್ಥನಾಲಯ. ನಮ್ಮ ಮನೆ ಒಳಗಡೆ ನಾವು ದೇವರ ಮಕ್ಕಳು ವಾಸವಾಗಿದ್ದೀವಿ. ನಮಗೆ ದೇವರು ಶಾಂತಿ ಸಮಾಧಾನ ಈ ಮನೆಯಲ್ಲಿ ಕೊಟ್ಟಿದ್ದಾರೆ. ಈ ಮನೆಯಲ್ಲಿ ದೇವರು ವಾಸವಾಗಿದ್ದಾರೆ. ಆದ್ದರಿಂದ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮಗೇನಾದರೂ ತೊಂದರೆ ಆಯಿತಾ? ಪ್ಲೀಸ್ ಹೇಳಿ. ಅವ್ರಿಗೆ ಹೇಳೋಕ್ಕೇನೂ ಇರೋದಿಲ್ಲ. ಆದ್ದರಿಂದ ಧೈರ್ಯವಾಗಿ ಹೇಳ್ಬೋದು, ಮನುಷ್ಯನು ನನಗೇನು ಮಾಡ್ತಾನೆ? ದೇವರು ನನ್ನ ಜೊತೆಯಲ್ಲಿದ್ದಾರೆ. ಹೂ ಈಸ್ ವಿತ್ ಮೀ? God is with me, and God is my insurance policy. Who is my insurance policy? What is my insurance policy? God is my rock and my salvation. God is my protection. Jesus Christ is my eternal insurance policy. Hallelujah. ಈ ಪಾಲಿಸಿ ಯಾವತ್ತೂ ಫೇಲ್ ಆಗೋದಿಲ್ಲ, ಫ್ಲಾಪ್ ಆಗೋದಿಲ್ಲ. ದಿಸ್ ಇಸ್ ಇಟರ್ನಲ್. ಈ ಇನ್ಶೂರೆನ್ಸ್ ಪಾಲಿಸಿ, ನೀವು ಈ ಲೋಕದ ಇನ್ಶೂರೆನ್ಸ್ ಪಾಲಿಸಿ ಮಾಡ್ತೀರಲ್ವಾ, ಆ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದರೆ ನೀನು ಸತ್ತೋಗ್ಬಿಟ್ರೆ ನಿನಗೆ ಎಂಜಾಯ್ ಮಾಡೋಕ್ಕಾಗಲ್ಲ. ಆದರೆ ಯೇಸು ನಿನ್ನ ಇನ್ಶೂರೆನ್ಸ್ ಪಾಲಿಸಿ ಆದರೆ ಸತ್ತ ಮೇಲೂ ಎಂಜಾಯ್ ಮಾಡ್ಬೋದು. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ವರ್ಡ್ಲಿ ಪಾಲಿಸಿ ಆ್ಯಂಡ್ ಹೆವನ್ಲಿ ಪಾಲಿಸಿ. ಇವತ್ತೇ ಪಾಲಿಸಿ ತೆಗೆದುಕೊಳ್ಳಿ. ಪಾಲಿಸಿ ತೆಗೆದುಕೊಳ್ಳದೇ ಇದ್ದವರು ಇವತ್ತೇ ಪಾಲಿಸಿ ಮಾಡಿಸ್ಕೊಳ್ಳಿ. ಅಂದರೆ ಸತ್ಯವನ್ನು ತಿಳಿದುಕೊಂಡು ಮಾನಸಾಂತರಪಟ್ಟು ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನಾಗಿ ಇವತ್ತೇ ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡು. ದೇವರಿಗೆ ನಿನ್ನ ಹೃದಯವನ್ನು ಕೊಡು. ₹1 ಖರ್ಚಿಲ್ಲ. ಪ್ರೀಮಿಯಂ ಕಟ್ಟಬೇಕನ್ನೋ ಟೆನ್ಷನ್ ಇಲ್ಲ. ನೀನು ಕಟ್ಟೋ ಪ್ರೀಮಿಯಮ್ ಏನು ಗೊತ್ತಾ? ದ ಲೈಫ್ ಆಫ್ ಫೇತ್ ಯು ಆರ್ ಲಿವಿಂಗ್ ಎವ್ರಿ ಡೇ ಈಸ್ ದ ಪ್ರೀಮಿಯಮ್.
Not once in a year you are paying the premium. Every day you are paying the premium through your life of faith. ನಿನ್ನ ವಿಶ್ವಾಸದ ಜೀವನವೇ ನೀನು ಕಟ್ಟುವ ಪ್ರೀಮಿಯಂ. ಈ ಪ್ರೀಮಿಯಂ ಕಟ್ಟಿ ನೀನು ಪಾಸ್ ಆದರೆ ಕೊನೆಯಲ್ಲಿ ನಿನಗೆ ಸಿಗೋದೇ ರಿವಾರ್ಡ್, ಇಟರ್ನಲ್ ರಿವಾರ್ಡ್, ನಿತ್ಯ ಜೀವ ಎಂಬ ಕಿರೀಟ. ಆ ಪಾಲಿಸಿ ಮೆಚೂರ್ಡ್ ಆದಮೇಲೆ, ಸ್ವರ್ಗಕ್ಕೆ ಹೋದ್ಮೇಲೆ, ನೋಡಪ್ಪ ನೀನು ಪ್ರೀಮಿಯಂ ಕಟ್ಟಿದ್ದೆಲ್ಲ ಕರೆಕ್ಟಾಗಿ ಬಂದಿದೆ, ಇಗೋ ವಿತ್ ಆಲ್ ದ ಬೋನಸ್ ಐ ಆಮ್ ಗಿವಿಂಗ್ ಇಟ್ ಬ್ಯಾಕ್ ಟು ಯು, ಟೇಕ್ ದ ಬೋನಸ್ ಆ್ಯಂಡ್ ಎಂಜಾಯ್ ಫಾರ್ ಎವರ್ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ ಮೈಟಿ ಗಾಡ್. ಹಲ್ಲೆಲೂಯಾ. ಯಾವ ಪಾಲಿಸಿ ಬೇಕು ನೀವು ಡಿಸೈಡ್ ಮಾಡಿ, ಯಾವ ಪಾಲಿಸಿ ಬೇಕು ನೀವು ಡಿಸೈಡ್ ಮಾಡಿ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಇಸ್ರಾಯೇಲ್ ಜನರ ಥರ ದೇವರ ಸ್ವರವನ್ನು ಕಡೆಗಣಿಸಿ, ದೇವರ ಸ್ವರಕ್ಕೆ ಕಿವಿಗೊಡದೆ ನಾವು ಹಾಳಾಗಿ ಹೋಗಬಾರ್ದು. ಪ್ರತಿದಿನ ವರ್ಷಕ್ಕೊಂದು ಸರಿ ಅಲ್ಲ, ಈ ರೀತಿ ಪ್ರಾರ್ಥನಾ ಕೂಟಗಳು, ಸೌಂಡ್ ಸಿಸ್ಟಮ್ ಇಲ್ಲದೆ ಇರ್ಬೋದು, ಈ ರೀತಿ ದೇವರ ವಾಕ್ಯ ಹಂಚುವಂಥ ಕಾರ್ಯ ಪ್ರತಿಯೊಂದು ಕ್ರೈಸ್ತ ಕುಟುಂಬಗಳಲ್ಲಿ ಅಥವಾ ಮನೆಗಳು ಸೇರಿ ಪ್ರತಿದಿನ ಮಾಡಬೇಕು. ಎವ್ರಿ ಡೇ ಬ್ರೇಕಿಂಗ್ ಆಫ್ ಬ್ರೆಡ್, ಬ್ರೇಕಿಂಗ್ ಆಫ್ ವರ್ಡ್ ಇರಬೇಕು. ಈ ಲಿವಿಂಗ್ ಬ್ರೆಡ್, ಈ ಸ್ವರ್ಗೀಯ ಜೀವಂತ ರೊಟ್ಟಿಯಾಗಿರೋ ದೇವರ ವಾಕ್ಯವನ್ನು ಪ್ರತಿಯೊಬ್ಬರು ತಂದೆ ತಾಯಿ ಮಕ್ಕಳು ಕುಟುಂಬದಲ್ಲಿ ಮತ್ತು 2-3 ಮನೆಗಳು ಒಟ್ಟಾಗಿ ಸೇರಿ ಪ್ರತಿದಿನ ಮುರಿದು ಹಂಚಬೇಕು, ತಿನ್ನಬೇಕು. ಇದು ತಿಂದಾಗ ನೀವು ದೇವರ ಮಕ್ಕಳಾಗಿ ಬೆಳೀತೀರಿ, ವಿಶ್ವಾಸ ಕುಟುಂಬವಾಗಿ ಬೆಳೀತೀರಿ, ದೈವ ಭಯದಲ್ಲಿ ಬೆಳೀತೀರಿ, ದೇವರ ರಾಜ್ಯದ ಪ್ರಜೆಗಳಾಗಿ ಬೆಳೀತೀರಿ. ನಿಮ್ಮ ಕುಟುಂಬ ಸಾಕ್ಷಿ ಕುಟುಂಬವಾಗ್ತದೆ, ನಿಮ್ಮ ಮಕ್ಕಳು ಸಾಕ್ಷಿ ಮಕ್ಕಳಾಗ್ತಾರೆ, ಯೇಸುವಿಗೆ ಸಾಕ್ಷಿಯಾಗುವ ಒಂದು ಕುಟುಂಬವಾಗ್ತದೆ, ನಿಜವಾದ ಒಂದು ದೇವರ ಮಹಿಮೆಯಿಂದ ಕೂಡಿದ ಒಂದು ಕುಟುಂಬವಾಗ್ತದೆ. ಆದರೆ ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ದೊಡ್ಡ ಮನೆ ಕಟ್ಟಿರ್ತಾರೆ, ಲೋಕದ ಪೇಂಟ್ ಎಲ್ಲ ತಗೊಂಡು ಹಚ್ಚಿರ್ತಾರೆ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಒಳಗಡೆ ಪಿಶಾಚಿಯ ಸ್ವಾಧೀನ ಇರ್ತದೆ, ಪಿಶಾಚಿಯ ಮಹಿಮೆ. ಏನು? ಕುಡುಕುತನ, ವ್ಯಭಿಚಾರ, ಡ್ರಗ್ಸ್ಗೆ ಅಡಿಕ್ಟ್ ಆಗಿರ್ತಾರೆ. ಗಂಡ ಹೆಂಡತಿ ಮಧ್ಯದಲ್ಲಿ ಬರೀ ನಾಟಕನೇ, ಸಮಾಧಾನ ಅನ್ನೋದು ಇರೋದಿಲ್ಲ, ಭಯ, ಗಂಡಂಗೆ ಹೆಂಡತಿ ಮೇಲೆ ಸಂಶಯ, ಹೆಂಡತಿಗೆ ಗಂಡನ ಮೇಲೆ ಸಂಶಯ, ತಂದೆ ತಾಯಿಗೆ ಮಕ್ಕಳ ಮೇಲೆ ಸಂಶಯ, ಮಕ್ಕಳಿಗೆ ತಂದೆ ತಾಯಿ ಮೇಲೆ ಸಂಶಯ. ಸಂಶಯದ ಪಿಶಾಚಿಗಳು ಓಡಾಡ್ತಾ ಇರುತ್ತೆ ಮನೆ ಒಳಗಡೆ. ಕ್ರೈಸ್ತ ಕುಟುಂಬ, ದೊಡ್ಡ ಬಂಗ್ಲೋ, ದೊಡ್ಡ ಮನೆ, 2-3 ಫ್ಲೋರ್ ಕಟ್ಟಿರ್ತೀವಿ, ಸಂಶಯದಲ್ಲಿ ಬದುಕ್ತಾ ಇರ್ತಾರೆ. ಸಮಾಧಾನ ಇದೆಯಾ? ಇಲ್ಲ. ನೆಮ್ಮದಿ ಇದೆಯಾ? ಇಲ್ಲ. ಊಟ ಸೇರಲ್ಲ, ನಿದ್ದೆ ಬರ್ತಾ ಇಲ್ಲ. ಆದ್ದರಿಂದ ದೊಡ್ಡ ಮನೆ ಕಟ್ಟಿ, ಸುಂದರವಾದ ಮನೆ ಕಟ್ಟಿ ಪ್ರಯೋಜನ ಇಲ್ಲ. ಒಳ್ಳೆ ಮನಸ್ಸು ಕಟ್ಟಬೇಕು, ಮನಸ್ಸನ್ನು ಸುಂದರವಾಗಿಸ್ಕೋಬೇಕು. ಮನಸ್ಸು ಸುಂದರವಾಗಿದ್ದರೆ ನೀನು ಗುಡಿಸಲು ಮನೇಲಿ ಮಲ್ಕೊಂಡ್ರು ತೃಪ್ತಿಯಿಂದ ಇರ್ತೀಯ. ನಿನ್ನ ಮನಸ್ಸೇ ಹದಗೆಟ್ಟು ಹೋಗಿದ್ರೆ ಅರಮನೆಯಲ್ಲಿ ಮಲ್ಕೊಂಡ್ರು ನೀನು ನರಳಾಡ್ತಾನೇ ಇರ್ತೀಯ. ಆದ್ದರಿಂದ ನೀನು ಎಲ್ಲಿ ಮಲ್ಕೊಂಡಿದೆಯಾ ಅನ್ನೋದು ಮುಖ್ಯ ಅಲ್ಲ, ನಿನ್ನ ಹೃದಯದ ಕಂಡೀಷನ್ ಹೇಗಿದೆ ಅನ್ನೋದು ತುಂಬ ಮುಖ್ಯ. ವಾಟ್ ಈಸ್ ದ ಕಂಡೀಷನ್ ಆಫ್ ಯುವರ್ ಹಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ದ್ಯಾಟ್ ಮ್ಯಾಟರ್ಸ್. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಹೃದಯದ ಬಗ್ಗೆ ನಾವು ಜಾಗರೂಕತೆ ವಹಿಸಬೇಕು. ಹೇಗೆ ಜಾಗರೂಕತೆ ವಹಿಸೋದು? ಪ್ರತಿದಿನ ದೇವರ ಸ್ವರ ನನ್ನ ಹೃದಯದಲ್ಲಿ ಕೇಳಿಸ್ಕೊಳ್ಳುವ ಕಂಡೀಷನ್ನಲ್ಲಿ ನನ್ನ ಹೃದಯ ಇದೆ ಅಂದರೆ ನಿನ್ನ ಹೃದಯ ಸರಿಯಾದ ಕಂಡೀಷನಲ್ಲಿದೆ ಅಂತ ಅರ್ಥ. How to test whether your heart is in right condition or not? I will tell you. If your heart is able to discern the voice of the Holy Spirit, your heart is in right condition. If your heart is not able to hear the voice of God, your heart is corrupted. You have a corrupted heart. You need to repent. Surrender to God. Holy Spirit will repair it. Only Holy Spirit can repair it. ದೇವರ ಸ್ವರ ಕೇಳಿಸ್ಕೊಳ್ಳಿಕ್ಕಾಗಬೇಕು. ಆ್ಯಸ್ ಎ ಕ್ರಿಸ್ಟಿಯನ್, ಆ್ಯಸ್ ಎ ಬಿಲೀವರ್, ಆ್ಯಸ್ ಎ ಚರ್ಚ್ ಗೋಯಿಂಗ್ ಪರ್ಸನ್, ಯು ಮಸ್ಟ್ ಬಿ ಏಬಲ್ ಟು ಹಿಯರ್ ಆ್ಯಂಡ್ ಡಿಸರ್ನ್ ದ ವಾಯ್ಸ್ ಆಫ್ ಗಾಡ್ ಎವ್ರಿ ಡೇ ಇನ್ ಯುವರ್ ಮೈಂಡ್, ಇನ್ ಯುವರ್ ಹಾರ್ಟ್. Then your mind, your heart is in right condition. You have a sound mind. If you have a sound mind, you will have a sound family, sound body, sound life. Everything will ಎಲ್ಲ ಅಂದರೆ ಉತ್ತಮವಾಗಿರ್ತದೆ, ಒಳ್ಳೆ ರೀತಿಯಲ್ಲಿರ್ತದೆ, ಹಿತಕರವಾಗಿರ್ತದೆ. ಆದರೆ ಮೈಂಡೇ ಕರಪ್ಟ್ ಆದರೆ ಎಲ್ಲ ಕರಪ್ಷನ್ನೇ. ಆದ್ದರಿಂದ ಈಗ ಮಾಡಬೇಕಾಗಿರೋದೇನು ಅಂದರೆ ರಿಪೆಂಟ್ ಆದರೆ ಸಾಕು. ಯೇಸುವೆ, ನೀವು ಒಳ್ಳೆಯ ದೇವರು, ನನ್ನ ಹೃದಯವನ್ನು ನಿಮಗೆ ಒಪ್ಪಿಸ್ಕೊಡ್ತೀನಿ,
ನೀವು ನುಡಿದಿದ್ದೀರಿ, ಎಂದೆಂದಿಗೂ ನಾನು ನಿನ್ನನ್ನು ಕೈ ಬಿಡಲಾರೆ, ತ್ಯಜಿಸಲಾರೆ ಎಂದು. ನಾನು ಅದನ್ನು ಮಾತ್ರ ಹಿಡ್ಕೊಂಡು ಬದುಕ್ತೀನಿ ದೇವರೇ. ಎಂಥ ಪರಿಸ್ಥಿತಿಯಲ್ಲೂ ನಿನ್ನ ವಾಕ್ಯನ ನಾನು ಬಿಡೋದಿಲ್ಲ. ಒಂದು ವೇಳೆ ಮನುಷ್ಯರನ್ನು ನಾನು ಬಿಟ್ಟರು ಬಿಡ್ಬೋದು, ಏನು ಬೇಕಾದರೂ ನಷ್ಟವಾದರೂ ಪರವಾಗಿಲ್ಲ, ನಿನ್ನ ವಾಕ್ಯ ಕಳ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ನೀನು ವಾಕ್ಯ ಕಳ್ಕೊಳ್ಳಿಕ್ಕೆ ತಯಾರಿಲ್ಲ ಅಂದರೆ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ. ನೀನು ವಾಕ್ಯ ಬಿಟ್ಟುಕೊಡೋದಿಲ್ಲ ಅಂದರೆ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಬಿಟ್ಟುಕೊಡಲ್ಲ. ಜೋಸೆಫ್ ಹಳೆ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಬಿಟ್ಟುಕೊಡಲಿಕ್ಕೆ ತಯಾರಾಗಿಲ್ಲ. ಅವನು ಎತ್ಕೊಂಡೋಗಿ ಜೈಲಿಗೆ ಹಾಕಿದರು, ಬಾವಿಗೆ ಹಾಕಿದರು. ಆದರೆ ದೇವರು ಎಲ್ಲ ಕಡೆಯಿಂದ ಅವನು ಎತ್ಕೊಂಡು ಬಂದರು. ದೇವರನ್ನು ಬಿಟ್ಟುಕೊಟ್ಟಿಲ್ಲ. ಕಾರಣ ಏನು ಗೊತ್ತಾ? ದೇವರು ಹೇಳಿದರು, ಜೋಸೆಫ್, ಎಂಥ ಪರಿಸ್ಥಿತಿಯಲ್ಲೂ ನೀನು ನನ್ನನ್ನು, ನನ್ನ ಮಾತುಗಳನ್ನ ಬಿಟ್ಟು ಕೊಟ್ಟಿಲ್ಲ. ನಿನ್ನ ಪ್ರಾಣ ಕೊಡಲಿಕ್ಕೂ ತಯಾರಾದೆ, ನಿನ್ನ ಮಾನ ಕೊಡಲಿಕ್ಕೂ ತಯಾರಾದೆ, ನಿನ್ನ ಸರ್ವಸ್ವವನ್ನು ಕೊಡಲಿಕ್ಕೆ ತಯಾರಾದೆ. ಆದರೆ ನನ್ನ ವಾಕ್ಯವನ್ನು ನೀನು ಎಲ್ಲೂ ಬಿಟ್ಟು ಕೊಟ್ಟಿಲ್ಲ, ಮಾರಾಟ ಮಾಡಿಲ್ಲ. ಆದ್ದರಿಂದ ನಿನ್ನನ್ನು ನಾನು ಎತ್ತುತ್ತೀನಿ ಮೇಲಕ್ಕೆ ಅಂತ ಹೇಳಿ ಈಜಿಪ್ಟಿನ ಪ್ರಧಾನಮಂತ್ರಿಯನ್ನಾಗಿ ಪ್ರಧಾನಮಂತ್ರಿ ಸೀಟಲ್ಲಿ ಕೂರಿಸಿದರು. ಒಂದು ಭೌತಿಕವಾಗಿ ಆಶೀರ್ವದಿಸಿದರು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಮಾಡಬೇಕಾದ್ರೂ ಡಿಸಿಷನ್ ಒಂದೇ. ಆ್ಯಸ್ ಕ್ರಿಶ್ಚಿಯನ್ಸ್, ಆ್ಯಸ್ ಚಿಲ್ಡ್ರನ್ ಆಫ್ ಗಾಡ್, ಯಾವತ್ತೂ ಕೂಡ ದೇವರ ವಾಕ್ಯ ಬಿಟ್ಟು ಕೊಡಬಾರ್ದು. ಎಂಥ ಪರಿಸ್ಥಿತಿಯಲ್ಲೂ ಸ್ಟ್ಯಾಂಡ್ ಫಾರ್ ದ ವರ್ಡ್ ಆಫ್ ಗಾಡ್ ಆಲ್ವೇಸ್, ಈವನ್ ಇಫ್ ಇಟ್ ಕಾಸ್ಟ್ ಯುವರ್ ಓನ್ ಲೈಫ್. ನಿನ್ನ ಪ್ರಾಣ ಹೋಗುವ ಪರಿಸ್ಥಿತಿ ಬಂದರೂ ಕೂಡ, ಮಾನ ಹೋಗುವ ಪರಿಸ್ಥಿತಿ ಬಂದರೂ ಕೂಡ, ನಿನಗಿರುವ ಎಲ್ಲವೂ ಹೋಗುವ ಪರಿಸ್ಥಿತಿ ಬಂದರೂ ಕೂಡ, ಶದ್ರಕ್, ಮೇಷಕ್, ಅಬೇದ್ನೆಗೋ ಆಗು. ಈವನ್ ಇಫ್ ಇಟ್ ಈಸ್ ಡೆತ್, ಫೈರಿ ಫರ್ನಸ್, even if it is the den of lions, stand for the truth. The truth will set you free. The truth will stand for you. If you stand for the truth will stand for you. And who is the truth? Jesus Christ is the truth. He will stand for you. When he stands for you, who can be against you? Praise the Lord. Hallelujah. Let us stand. ಎದ್ದು ನಿಂತ್ಕೊಳ್ಳೋಣ. ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೀತಿಮಯ ತಂದೆಯಾದ ದೇವರೇ, ಇಂದು ಅನೇಕ ಶೋಧನೆಗಳು, ಅನೇಕ ಅಡಚಣೆಗಳು, ಅನೇಕ ಸವಾಲುಗಳ ಮಧ್ಯದಲ್ಲಿ ಸಹೋದರಿ ನಿಮಗಾಗಿ ನಿಂತಿದ್ದಾರೆ ಸ್ವಾಮಿ. ಈ ಒಂದು ಊರಿನಲ್ಲಿ, ಮೈಸೂರು ಪ್ರದೇಶದಲ್ಲಿ ನಿಮ್ಮ ವಾಕ್ಯ ಕೊಡಬೇಕು, ನಿಮ್ಮ ಸತ್ಯದ ಅರಿವು ಕೊಡಬೇಕೆಂದು, ಸತ್ಯದ ಅರಿವನ್ನು ಕೊಡುವುದಕ್ಕಾಗಿ ಬಲಹೀನತೆಗಳು, ಕೊರತೆಗಳು, ಅಡಚಣೆಗಳು, ಅಡ್ಡಾಂತಕಗಳು ಇದ್ದರೂ ಬಂದರೂ ಕೂಡ, ಅನೇಕ ಸವಾಲುಗಳು, ಬೆದರಿಕೆಗಳಿದ್ದರೂ ಕೂಡ, ದೇವರು ನನ್ನ ಪರವಾಗಿರುವಾಗ ನನ್ನನ್ನು ವಿರೋಧಿಸುವವರು ಯಾರಿದ್ದಾರೆ ಎಂಬ ವಿಶ್ವಾಸದಲ್ಲಿ, ಧೈರ್ಯದಲ್ಲಿ ಸಹೋದರಿ ಕರ್ತನೇ, ನಿನ್ನ ವಾಕ್ಯ ಪ್ರಚಾರಕ್ಕಾಗಿ, ನಿನ್ನ ಶುಭ ಸಂದೇಶ ಪ್ರಚಾರಕ್ಕಾಗಿ ನಿಂತಿರುವುದನ್ನು ನೀವು ನೋಡಿದ್ದೀರಿ. ಅವರನ್ನು ಸನ್ಮಾನಿಸಿದ್ದೀರಿ, ಅವರ ಜೊತೆ ನೀವಿದ್ದೀರಿ, ಅವರೊಂದಿಗೆ ನೀವು ಮಾತನಾಡಿದ್ದೀರಿ, ಅವರಿಗೆ ಕೊಡಬೇಕಾದ ಎಲ್ಲ ಒಳಿತನ್ನು, ಆಧ್ಯಾತ್ಮಿಕ ಭೌತಿಕವಾದದನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ ಕರ್ತನೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸಹೋದರಿಯೊಂದಿಗೆ ಸಹಕರಿಸಿದ, ಈ ಸತ್ಯಕ್ಕಾಗಿ ನಿಂತ, ದುಡಿದ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್ for all the brothers and sisters who are standing for the truth all over the world. ಇಡೀ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿ ಇದುವರೆಗೂ ಸತ್ಯಕ್ಕಾಗಿ ನಿಂತು ಸಾಕ್ಷಿಗಳಾದ, ರಕ್ತ ಸಾಕ್ಷಿಗಳಾದ ಎಲ್ಲ ನನ್ನ ಸಹೋದರ ಸಹೋದರಿಗಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಈಗಲೂ ಜೀವಂತರಾಗಿ ಎಷ್ಟೋ ಜನ ಈ ಸತ್ಯಕ್ಕಾಗಿ, ಶುಭ ಸಂದೇಶಕ್ಕಾಗಿ, ಯೇಸುವಿಗಾಗಿ ನಿಂತಿದ್ದಾರೆ, ಬಿಟ್ಟು ಕೊಡದೆ. ಕರ್ತನೆ, ಅವರೆಲ್ಲರಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್ for all the people, those who are standing for that gospel, standing for the truth. Hallelujah. Thank you Lord. Give them more grace Father. ಇನ್ನು ಹೆಚ್ಚಿನ ಕೃಪೆ ಅವರಲ್ಲಿ ತುಂಬಲ್ಪಡಲಿ, ಇನ್ನು ಹೆಚ್ಚಿನ ಧೈರ್ಯ ಅವರಿಗೆ ಉಂಟಾಗಲಿ, ಅವರಿಗೆ ಬೇಕಾದ ಸಂರಕ್ಷಣೆ ಉಂಟಾಗಲಿ, ಅವರಿಗೆ ಬೇಕಾದ ಆರೋಗ್ಯ ತುಂಬಲ್ಪಡಲಿ. ಅವರಿಗೆ ವಿರುದ್ಧವಾಗಿ, ಅವರ ಕುಟುಂಬಕ್ಕೆ ವಿರುದ್ಧವಾಗಿರುವ ಎಲ್ಲ ಷಡ್ಯಂತ್ರಗಳು, ಕುತಂತ್ರಗಳು ಯೇಸು ನಾಮದಲ್ಲಿ ಲಯವಾಗಿ ಹೋಗಲಿ. No weapon formed against us shall prosper. Hallelujah. ನಿನಗೆ ವಿರುದ್ಧವಾದ ಯಾವುದೇ ಆಯುಧವು ಪರಿಣಾಮಕಾರಿ ಆಗುವುದಿಲ್ಲ. Hallelujah. ನಿನಗೆ ವಿರುದ್ಧವಾಗಿ ಶತ್ರು ಉಪಯೋಗಿಸಿದ ಯಾವ ಆಯುಧವು Hallelujah ಪರಿಣಾಮಕಾರಿ ಆಗುವುದಿಲ್ಲ, ಏಕೆಂದರೆ ದೇವರು ನಿನ್ನ ಪರವಾಗಿ ಕಾರ್ಯ ಮಾಡ್ತಾರೆ. ಓ ಥ್ಯಾಂಕ್ ಯು ಜೀಸಸ್. ನಿನ್ನ ಪರವಾಗಿ ಕೇಳ್ಬೋದು, ಜನ ಕೇಳ್ಬೋದು, ನಿನಗೆ ಯಾರಿದ್ದಾರೆ?
ಹೂ ಈಸ್ ದೇರ್ ಫಾರ್ ಯು. ನಿನ್ನ ಪರವಾಗಿ ಯಾರಿದ್ದಾರೆ? ನಿನಗೆ ಹೇಳಲಿಕ್ಕಾಗಬೇಕು, ನನ್ನ ಪರವಾಗಿ ಭೂಮಿಯನ್ನು ಸ್ವರ್ಗವನ್ನು ಉಂಟು ಮಾಡಿದ ಸರ್ವಶಕ್ತನಾದ, ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವ ಅಧಿಕಾರ ಹೊಂದಿರುವ, ಮೃತ್ಯುವನ್ನು ಜಯಿಸಿ ಬಂದಿರುವ, ಇಂದಿಗೂ ಜೀವಿಸುತ್ತಿರುವ, ಮನುಷ್ಯನ ಕಣ್ಣಿಗೆ ಕಾಣದೇ ಇರುವ, ವಿಶ್ವಾಸಿಯ ಕಣ್ಣಿಗೆ ಕಾಣಿಸಿಕೊಳ್ಳುವ ಒಬ್ಬ ಸತ್ಯ ದೇವರಿದ್ದಾರೆ. ಯೇಸು ಕ್ರಿಸ್ತರು ನನ್ನ ಪರವಾಗಿದ್ದಾರೆ. ಇಫ್ ಗಾಡ್ ಈಸ್ ಫಾರ್ ಮೀ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಮೀ. ದೇವರು ನನ್ನ ಪರವಾಗಿರುವಾಗ ನನ್ನನ್ನು ವಿರೋಧಿಸೋರು ಯಾರಿದ್ದಾರೆ? ಆ ದೇವರಿಗಾಗಿ ನಾನು ನಿಲ್ಲುವಾಗ ಹಾಲೆಲೂಯಾ, ನನ್ನನ್ನು ವಿರೋಧಿಸೋರು ಯಾರಿದ್ದಾರೆ? ಹಾಲೆಲೂಯಾ. ಶತ್ರುಗಳ ಮುಂದೆ ಔತಣವನ್ನು ಏರ್ಪಡಿಸುವ ನನ್ನ ಒಳ್ಳೆಯ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಹಾಲೆಲೂಯಾ. ಗ್ಲೋರಿ 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 ಗ್ಲೋರಿ. ಮಹಿಮೆಯುಳ್ಳ ದೇವರೇ, ಸ್ತೋತ್ರ ಸ್ತೋತ್ರ. ಪ್ರಿಯರೇ, ನಮ್ಮ ದೊಡ್ಡ ಸೌಭಾಗ್ಯ ಏನು ಗೊತ್ತಾ? ನಮಗೊಬ್ಬರು ದೇವರಿದ್ದಾರೆ. ದಟ್ ಈಸ್ ಅವರ್ ಪ್ರಿವಿಲೇಜ್. ವಾಟ್ ಈಸ್ ಅವರ್ ಪ್ರಿವಿಲೇಜ್? ವಿ ಹ್ಯಾವ್ ಎ ಲಿವಿಂಗ್ ಗಾಡ್ ಅಂಡ್ ದಟ್ ಗಾಡ್ ಈಸ್ ಅವರ್ ಡ್ಯಾಡಿ. Oh, we have a living God and that living mighty God is our dear daddy. That is our privilege. Oh, we are not at all worthy. We are not worthy. ನಾವು ಯೋಗ್ಯರಲ್ಲ. ನಮ್ಮ ಸೌಭಾಗ್ಯ ಏನು ಗೊತ್ತಾ? ನಮ್ಮ ದೊಡ್ಡ ಸೌಭಾಗ್ಯ, ನಮಗೊಬ್ಬರು ಸರ್ವಶಕ್ತನಾದ ಜೀವಿಸುವ ದೇವರಿದ್ದಾರೆ. ಅವರು ನಮ್ಮ ತಂದೆಯಾಗಿದ್ದಾರೆ. ಅದೇ ನಮ್ಮ ಸೌಭಾಗ್ಯ. ಯಾಕೆಂದರೆ ನಮಗೆ ಯೋಗ್ಯತೆ ಇಲ್ಲ. ಆ ದೇವರ ಮಕ್ಕಳು ನಾವು ಆಗಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಆ ದೇವರನ್ನ ಅಪ್ಪ ಅಂತ ಕರೀಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಇವತ್ತು ಯೋಗ್ಯರಲ್ಲ. ಆದರೆ ಆತನ ಕರುಣೆ, ಆತನ ಕೃಪೆ ಎಲ್ಲ ಯೇಸು ಮಾಡಿದ್ದು. ಓನ್ಲಿ ಥ್ರೂ ಜೀಸಸ್, ಓನ್ಲಿ ಬಿಕಾಸ್ ಆಫ್ ಜೀಸಸ್, ಓನ್ಲಿ ಬಿಕಾಸ್ ಆಫ್ ಜೀಸಸ್, ಬಿಕಾಸ್ ಆಫ್ ಹಿಸ್ ಡೆತ್, ಬಿಕಾಸ್ ಆಫ್ ಹಿಸ್ ಡೆತ್, ಬಿಕಾಸ್ ಆಫ್ ಹಿಸ್ ಪ್ರೆಷಿಯಸ್ ಬ್ಲಡ್. He made us worthy to be the children of God. And today, because of Jesus and through Jesus, we are true children of God. And this is the privilege. ಇದೇ ದೊಡ್ಡ ಸೌಭಾಗ್ಯ. ಈ ಸೌಭಾಗ್ಯದ ಅನುಭವ ತಂದು ಕೊಟ್ಟ ಪರಿಶುದ್ಧಾತ್ಮರೇ, ಸ್ತೋತ್ರ 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 ಸ್ತೋತ್ರ. ಸೃಷ್ಟಿಗಿಂತ ಮೊದಲೇ ನನಗಾಗಿ ಚಡಿಯಲ್ಪಟ್ಟೆ, ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ದುಷ್ಟನ ಜೀವನ ನಡೆಸಿದ ನನಗೆ ನವ ಜೀವ ಕರುಣಿಸಿದೆ, ದುಷ್ಟನ ಜೀವನ ನಡೆಸಿದ ನನಗೆ ನವ ಜೀವ ಕರುಣಿಸಿದೆ. ನನ್ನೇಸು ರಾಜ, ಸ್ತೋತ್ರ, ನನ್ನೇಸು ರಾಜ, ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಸ್ತುತಿಗನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ, ಸ್ತುತಿಗನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಹರ್ಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ, ಹರ್ಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ, ಹರ್ಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, ಹಾಲೆಲೂಯಾ,
ಹಲ್ಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾ ಕಾಲಕ್ಕೂ ತ್ರಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್.